ಮನೆಗೆ ಹೋಗ್ಬೇಕು ನಂಗೆ ಆಸೆ ಆಗ್ಯದ, ಅದಕ್ಕೆ ಹೋಗಿ ಬರಲಿ ಅನ್ನೋ ಒಂದು. ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಎಷ್ಟು ಮಟ್ಟಿಗೆ ಪ್ರೀತಿ ರೀ? ಹೆಣ್ಮಕ್ಳಿಗಿಂದ ತವ್ರ ಮನೆ ಅಂತಂದ್ರೆ ಎಷ್ಟು ಪ್ರೀತಿ ಅಲ್ರಿ. ಗಂಡ ತವ್ರ ಮನೆಗೆ ಹೊಂಟನತನ ಸುದ್ದಿ ಕೇಳಿ ಖುಷಿ ಪಡೋದು ಬೇರೆನೆ. ಆ ತವ್ರ ಊರಾಗಿಂದ ಒಂದು ನಾಯಿ ಬಂದ್ರು ನಾಯಿ ಪ್ರೀತಿ ಮಾಡೋರು ಹೆಣ್ಮಕ್ಳು. ಯಾಕ್ರಿ? ಆ ಓಣ್ಯಾಗ ಯಾವನೋ ಬಂದಿರ್ತಾನ ಅವ್ರ ಊರ. ಈ ಹೆಣ್ಮಗಳಿಗೆ ಗೊತ್ತಾಗದ, ಅಯ್ಯ ತಂಗಿ ನಿಮ್ಮ ಊರಾಗ ಬಂದನೇವ ಇಂಥವ್ರ ಮನೆಗೆ ಅಂದ್ಕೊಳ್ಳಿ. ಅವನಿಗೆ ನಾಷ್ಟ ಕರೆಯೋದು ಮುಂಜಾನೆ ಅವನಿಗೆ ಕರೆದು ಬೊಗೋಣೆಗಟ್ಲೆ ಉಪ್ಪಿಟ್ಟು ಮಾಡಿ ಅವನಿಗೆ ತಿನ್ನಿಸಿ ಏನ್ರಿ ಇದ್ರ ಕೂತ ನಮ್ಮವ್ವ ಹೆಂಗೆ ಹೇಳಣ್ಣ ಏನವ ನಿನ್ನ ಚಿಂತೆ ಮಾಡಿ ಸೊರೆಗೆ ಸಣ್ಣಗಳು ಇವ್ರವ್ವ ಅವನಿಗೆ ಭೇಟಿ ಆಗಿರ್ತಾಳ್ರಿ. ಭೇಟಿನೇ ಆಗಿರಂಗಿಲ್ಲ. ಅವನು ಅಂದ ಉಪ್ಪಿಟ್ಟು ಆಗುತ್ತ ನಾವು ಹೇಳ್ತಾನೆ ಎಲ್ಲ ನಿನ್ನ ಚಿಂತನೆ ಮಾಡ್ತಾಳೆ. ನಮ್ಮ ಅಪ್ಪ ಹೆಂಗ, ನಮ್ಮ ಅಣ್ಣ ತಮ್ಮ ಹೆಂಗ. ಯಾಕಂದ್ರೆ ಹೆಣ್ಮಕ್ಳಿಗೆ ಅಂತಂದ್ರೆ ತವ್ರ ಮನೆ ಎತ್ತುಕೊಂಡ್ರೆ ಅಟ್ಟು ಪ್ರೀತಿ. ಯಾರೇ ಬರಲಿ ಆ ಊರದಿಂದ ತವ್ರ ಮನೆಗೆ ಯಾರೇ ಬರಲಿ ಬೇಡ, ಇವರು ಕೂಡ ತವ್ರ ಮನೆಗಿಂದ ಹೋದ್ರು ಕೂಡ ಆ ಮನೆಗಿಂದ ಖಾರ ರೊಟ್ಟಿನೇ ಇರುವಲ್ದಕ್ಕ ಅಟ್ಟು ಪ್ರೀತಿ ಮಾಡ್ತಾರಿಲ್ರಿ. ಅದಕ್ಕಾಗಿ ನಾವು ಒಬ್ಬ ಜಾನಪದ ಕವಿ ಎಷ್ಟು ಚಂದ ಹೇಳ್ತಾನೆ ತಗೊಂಡು ಕೇಳಿದ್ರೆ, ನಿನ್ನ ತವರೂರು ನಾನೇನು ಬಲ್ಲೇನು ಗೊತ್ತಿಲ್ಲ ನನಗೆ ಗುರುತಿಲ್ಲ ಎಲೆಬಾಲೆ ತೋರಿಸು ಬಾ ನಿನ್ನ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಬಾಳೆ ಬಾಲಕ್ಕೆ ಬೀಡು ಸೀಬೆಯಡಕ್ಕೆ ಬೀಡು, ಬಾಳೆ ಬಾಲಕ್ಕೆ ಬೀಡು ಸೀಬೆಯಡಕ್ಕೆ ಬೀಡು, ನಟ ನಡುವೆ ಹೊರಟೋಗೋ ಬಳೆಗಾರ, ನಟ ನಡುವೆ ಹೊರಟೋಗೋ ಬಳೆಗಾರ. ಅದೇ ಕಣ್ಣು ನನ್ನ ತವರೂರು, ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರು. ಆನೆಯಾಡುತ್ತವೆ ಗಾಣ ತಿರುಗುತ್ತವೆ, ಆನೆಯಾಡುತ್ತವೆ ಗಾಣ ತಿರುಗುತ್ತವೆ, ನವಿಲು ಸಾರಂಗ ಕುಣಿತಾವೆ ಬಳೆಗಾರ, ನವಿಲು ಸಾರಂಗ ಕುಣಿತಾವೆ ಬಳೆಗಾರ. ಅದೇ ಕಣ್ಣು ನನ್ನ ತವರೂರು, ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ನಮ್ಮೂರ ಹಾದಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ನಮ್ಮೂರ ಹಾದಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರುಳಿಲ್ಲ ಬಳೆಗಾರ, ಸಾಸಿವೆಯಷ್ಟು ಮರುಳಿಲ್ಲ ಬಳೆಗಾರ. ಅದೇ ಕಣ್ಣು ನನ್ನ ತವರೂರು, ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ.
ಅಂಚಿನ ಮನಿ ಕಾಣೋ ಕಂಚಿನ ಕದ ಕಾಣೋ ಅಂಚಿನ ಮನಿ ಕಾಣೋ ಕಂಚಿನ ಕದ ಕಾಣೋ ಮಿಂಚಾಡು ಎರಡು ಗಿಳಿ ಕಾಣೋ ಬಳೆಗಾರ ಮಿಂಚಾಡು ಎರಡು ಗಿಳಿ ಕಾಣೋ ಬಳೆಗಾರ ಅದೇ ಕಣೋ ನನ್ನ ತವರು ಮನೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರು ಮುತ್ತೈದಿಯಾಟಿಯಲ್ಲಿ ಮುತ್ತಿನ ಚಪ್ಪರ ಹಾಕಿ ಮುತ್ತೈದಿಯಾಟಿಯಲ್ಲಿ ಮುತ್ತಿನ ಚಪ್ಪರ ಹಾಕಿ ನಟ ನಡುವೆ ಪಗಡೆಯ ನಡುತ್ತಾಳೆ ನಟ ನಡುವೆ ಪಗಡೆಯ ನಡುತ್ತಾಳೆ ಅವಳ ಕಣೋ ನನ್ನ ಆಡೆದವ್ವ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ ಅಚ್ಚು ಕೆಂಪಿನ ಬಳೆ ಕರಿಯ ಚುಕ್ಕಿಯ ಬಾಳೆ ಅಚ್ಚು ಕೆಂಪಿನ ಬಾಳೆ ಹಸಿರು ಚುಕ್ಕಿಯ ಬಾಳೆ ಎನ್ನ ಹಡದವ್ವಾಗೆ ಬಲು ಪ್ರೀತಿ ಬಳೆಗಾರ ಎನ್ನ ಹಡದವ್ವಾಗೆ ಬಲು ಇಷ್ಟ ಬಳೆಗಾರ ಕೊಂಡೊಯ್ಯೋ ನನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ನಿನ್ನ ತವರೂರ ಹಿಂಗ ಜಾನಪದ ಕವಿ ಏನಂತಾನೆ ಒಬ್ಬ ತಾಯಿ ಬೆಲ್ಲಂದ ಎಂಥ ಗುಣ ಇರ್ತದ ತಿಳ್ಕೊಂಡ ಕೇಳಿದ್ರೆ ಸುಮ್ಮನೆ ಏನ್ರಿ ಯಾರೋ ಒಬ್ಬಂದ ಬಳಿ ಮಾರ್ಕೋತಿಂದ ಒಬ್ಬ ಬಳೆಗಾರ ಬಂದ್ರೆ ಆ ಬಳಿ ಮಾರ್ತಕ್ಕಂಥ ಬಳೆಗಾರನಿಗೂ ಕೂಡ ತನ್ನ ತವ್ರ ಮನೆ ದಾರಿ ತೋರಿಸ್ತಕ್ಕಂಥ ಪ್ರೀತಿ ತವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಹೆಣ್ಮಕ್ಳಿಗಂದ ಭಾಳ ದೊಡ್ಡದು ಪಾಪ ಸ್ವತಃ ಗಂಡನೇ ಅನ್ನಕತ್ತಾನೆ ಏನ ಯಾಕೋ ನಿನ್ನ ತಾಯಿಗೆ ನೋಡ್ಬೇಕನ್ನಂಗಾಗ್ಯದ ಅಂದ್ರೆ ಅತ್ತಿಗೆ ನೋಡ್ಬೇಕನ್ನಂಗಾಗ್ಯದ ಆಕಿನ ಮೇಲೆ ಯಾಕೋ ನೋಡ್ಬೇಕನ್ನಂಗೆ ಆಸೆ ಆಗ್ಯದ ಅಕ್ಕಿ ಅಂದ್ಲಿ ಹೆಣ್ತಿ ಅಂದ್ಲು ಯಾರು ಬೇಡ ಅಂತಾರೆ ಅಂದ್ಲು ಪಾಪ ಹೊಲ್ದಾಗ ದುಡಿತಕ್ಕಂಥ ಮನುಷ್ಯ ಏನು ಸಾಲಿ ಕಲ್ತಾವಲ್ಲ ಏನೂ ಅಲ್ಲ ಅವಳಿಗೆ ಖುಷಿಯಾಗಿ ಏನು ಮಾಡಲು ಒಂದು 40-50 ರೊಟ್ಟಿ ಬಡಲು ನನ್ನ ಗಂಡ ನನ್ನ ತವ್ರ ಮನೆಗೆ ಹೋಗ್ಕನತ್ತಂದು 40-50 ರೊಟ್ಟಿ ಬಡದು ನೋಡ್ರಿ ಎಲ್ಲಿ ಹಸಿವು ಆಕೈತಿ ಅಲ್ಲಿ ಊಟ ಮಾಡ್ರಿ ತಿಕ್ಕೊಂಡೊಂದು ಬುತ್ತಿಗಿತ್ತಿ ಕಟ್ಟಿ ಚಂದ ಪಲ್ಯ ಗಿಲ್ಲೆಲ್ಲ ಮಾಡಿ ಕೊಟ್ಟು ಯಾವಾಗಿಂದ ತೊಗೊಂಡು ನಡ್ಕೊಂತ ಬಂದ ಬಸ್ ಇದ್ದಿದ್ದಿಲ್ಲ ಒಂದು ಅರ್ಧ ದಾರಿ ನಡೆದ ಒಂದು 50 ರೊಟ್ಟಿ ಉಂಡು ಮತ್ತು ನಡ್ಕೊಂತ ಬಂದ ಬರೋದ್ರಾಗ ಸಂಜೆ ಆಗಿತ್ತು ನೋಡ್ಬೇಕು ನೀವು ಏನ್ರಿ ಹಳೆ ಬಂದಾನ ತಿಳ್ಕೊಂಡ್ರೆ ಅತ್ತಿಗೆ ದೊಡ್ಡ ಖುಷಿ ನೀವು ನೋಡ್ರಿ ನೀವು ಹಳೆ ಬಂದಾನತ್ತಂದ್ರೆ ಅವತ್ತು ಅತ್ತಿ ಚೈನಿನೇ ಬೇರೆ ಅವನಿಗೆ ಮಾಡ್ಕೊಂಡು ಹೆಣ್ಣು ತೇಲಿ ಕೂತಿರ್ತಾನ ಮೂಲ್ಯಾಗ ಏನ್ರಿ ಇದ್ದಿದ್ದು ಬಿದ್ದಿದ್ದು ಹೊಸ ಸೀರೆ ತೆಗೆದು ಕಾಲಾಗ ಚೈನ ಕೊಳ ತುಂಬ ಬಂಗಾರ ಹಾಕೊಂಡು ಆ ಕಡೆದಿಂದ ಈ ಕಡೆದಿಂದ ಆ ಕಡೆಗೆ ಹಳೆದವ್ರು ಕಾಫಿ ಕುಡಿತೀರನು ಚಹಾ ಕುಡಿತಾರನು ಟೀ ಕುಡಿತೀರ ಏನು ನೋಡ್ಬೇಕಾಕಿನ ಸಡಗರ ಅತ್ತಿ ಸಡಗರ ಭಾಳ ದೊಡ್ಡದಿರ್ತದ ಪಾಪ ಇವನು ಮನೆಗಿಂದ ಹೋದ ದೊಡ್ಡ ಖುಷಿ ಆಯ್ತು ಅತ್ತಿಗೆ ಅಯ್ಯೋ ನಾನು ಹಳೆದವ್ರು ಬಂದಾರ ಅಂತಂದು ಹೋಗಿ ಅತ್ತಿಗೆ ನಮಸ್ಕಾರ ಮಾಡ್ದ ಅವತ್ತೆಲ್ಲ ಸಂಜೆ ತನ ರಾತ್ರಿ ತನ ಎಲ್ಲ ಮಾತುಕತೆ ಆಡಿ ಊಟ ಮಾಡಿ ಮಲ್ಕೊಂಡ್ರು ಮುಂಜಾನೆ ಎದ್ದ ಬಳಿಕ ಎಂದೂ ಬರಲಾರ್ದಿಂದ ಹಳೆ ಬಂದಾನ ತಿಳ್ಕೊಂಡಂದು ಪಾಪ ಅತ್ತಿ ಏನು ಮಾಡ್ಯಾಳ ಬ್ಯಾಳಿಗೆ ಹಾಕ್ಯಾಳ ಏನ್ರಿ ಬ್ಯಾಳಿಗೆ ಹಾಕ್ಯಾಳ ಬ್ಯಾಳಿಗೆ ಹಾಕಿ ಏನು ಮಾಡ್ಯಾಳ ತಿಳ್ಕೊಂಡ ಕೇಳಿದ್ರೆ ಕರಿಗಡಬು ಮಾಡ್ಯಾಳ
ಕರಿಗಡಬ ಅಂತ ನಮ್ಮ ಕಡೆ ಕರಿಗಡಬನೆ ಅಂತಾರಲ್ಲ, ಏನ್ರಿ ಕರಿಗಡಬ ಮಾಡ್ಯಾಳ. ಯಾವಾಗಿಂದ ಕರಿಗಡಬ ಮಾಡ್ಯಾಳ, ಹಳೆಗಂದ ಕರೆದಂದ ಊಟಕ್ಕಂದ ನೀಡಕತ್ಲು. ಮೊದಲು ಒಂದು 5 ಕರಿಗಡಬ ನೀಡಲು. ಇವನಿಗೆ ಕರಿಗಡಬೆ ಹುಟ್ಟದ ಬೆಳಕು ನೋಡಿದ್ದಿಲ್ಲ ತಾವ. ಹಳೆ ಕರಿಗಡಬ ಬಂದರೆ ಗೊತ್ತಿಲ್ಲ ಅವನಿಗೆ. ಪಾಪ ಹುಟ್ಟದ ಬೆಳಕಿಂದ ಕರಿಗಡಬೆ ನೋಡಿದ್ದಿಲ್ಲ. ಮೊದಲು ಒಂದು 5 ನೀಡಲು, ಅವೊಂದು 5 ತಿಂದ, ಮತ್ತೆ 5 ನೀಡಲು, ಮತ್ತೆ 5 ತಿಂದ. ಕಮ್ಮಿ ಒಂದು 75 ಕರಿಗಡಬ ತಿಂದ. ಹಳೆ 75 ಕರಿಗಡಬ ತಿಂದು ಅತ್ತಿಗಂದ, ಅತ್ತಿ ಅಂದ, ಏನ್ರಿ ಎಳೆದೇವರು ಅಂದು. ಇವಕ್ಕೆ ಏನತ್ತಾರ್ರಿ ಅಂದ. ಇವಕ್ಕೇನತ್ತಾರಿ ಕರಿಗಡಬ ಅಂತಾರ. ಇನ್ನು ನನಗೆ ವಯಸ್ಸಾಗೈತಿ, ಹೂರ್ಣ ಆಟ ಚಂದ ರುಬ್ಬಕ್ಕೆ ಬರಲ್ಲ. ನನಗಿಂತ ನನ್ನ ಮಗಳು ಅಂದ್ರೆ ನಿಮ್ಮ ಹೆಂಡತಿ ಚಂದ ಮಾಡ್ತಾಳ, ಮಾಡಿಸ್ಕೊಂಡು ಉಂಡ್ರಿಲ್ಲ ಹತ್ಕೊಂಡು ಪಾಪ ಅತ್ತೆ ಅಂದ್ಲು. ಯಾವಾಗ ಅಂದ್ಲು, ಇವ ಮನಸ್ಸನ್ನ ಕುಂತು ಒಟ್ಟು ಹೋದ ಕೂಡನ ಮತ್ತೆ ಕರಿಗಡ ಮಾಡಿಸ್ಕೊಂಡು ಉಣ್ಬೇಕು. ಯಾವಾಗಿಂದ ಮನಸ್ಸಿನಾಗಿಂದ ಕುಂತು ಎಲ್ಲ ಮಾತುಕತೆ ಆಯಿತು. ಅತ್ತಿ ನಾನು ನಡಿತೀನಿ ರೀ, ಮತ್ತು ಮನೆ ಕಡೆ ಅಂದ ಒಬ್ಬನೇ ಇದ್ದೀನಿ, ಹೊಲದ ಕೆಲಸ ನಿಂತಾವ, ನಾನು ನಡಿತೀನಿ ಅಂತ ಅಂದ್ಕೊಳ್ಳಿ. ಯಾಕೆ ಹೊಲ್ದಿರ ಹಳೆದಿರು ತಗೊಂಡು ಪಾಪ ಕಳಿಸೋದ್ಲು. ಯಾವಾಗ ತಲಬಾಗಲು ಹೊರಗಿಂದ ಕಾಲಿಟ್ಟ ಇವನಿಗೆ ಏನೋ ನೆನಪಾಯ್ತು. ಮತ್ತೆ ತಿರುಗಿ ಬಂದ. ಯಾವಾಗಿಂದ ತಿರುಗಿ ಬಂದ, ಅತ್ತಿ ಕೇಳ್ದ, ಅತ್ತಿ ಅವಕ್ಕೆ ಏನತ್ತಾರ್ರಿ ಅಂದ. ನೆನಪು ಹೋಗಿತ್ತು ಇದಕ್ಕೆ ಪಾಪ, ನೆನಪು ಹೋಗಿತ್ತು. ಅವಕ್ಕೇನಂತಾರ್ರಿ ಹೇಳಿದರು, ಕರಿಗಡ ಬತ್ತಾರ್ರಿ ಅಂದ. ಇವ ಅಂದ, ಇದು ಹಿಂಗೆ ಬಿಟ್ಟನೆ ಅಂದ್ರೆ ಊರಿಗೆ ಹೋಗುತ್ತಾನೆ ನೆನಪಿರಲ್ಲ, ಅದಕ್ಕೆ ಊರಿಗೆ ಹೋಗುತ್ತಾನ ಅನ್ಕೋತ ಹೋಗ್ಬಿಡೋದು. ಊರಿಗೆ ಹೋದ ಕೂಡಲೇ ಮಾಡಿಸ್ಕೊಂಡು ತಿಂದ್ರೈತ ತಂದು ಇವ ಏನು ಮಾಡ್ದ ಏನ್ರಿ, ಹಂಗೆ ಅತ್ತಿ ಮನೆಯಿಂದ ಹೊರಗೆ ದಾಟದ ಕೂಡಲೇ ಕರಿಗಡಬ 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 ಒಟ್ಟು ಕರಿಗಡಬ ಅನ್ಕೋತ ಬಂದ. ಊರು ಸಮೀಪ ಬಂತು. ಯಾರೇ ಮಾತಾಡ್ಸೋರಲ್ಲ, ಯಾಕೋ ಮಲಣ್ಣ ಎಲ್ಲಿ ನಡೆದಿದೆ, ಕರಿಗಡಬ ಕರಿಗಡಬ ಕರಿಗಡಬ. ಅವ ಊರ ಹೆಸರೇ ಹೇಳಲ್ಲ. ಯಾರೇ ಕೇಳ್ತಾರಲ್ಲ, ಮಗ ಈಗ ಹಾದಿಗೆ ಹೊಂಟವ್ರಿಂದ ಕೇಳ್ತಾರಲ್ಲ, ಯಾಕೋ ಎಲ್ಲಿಗೆ ಹೋಗಿದ್ದಿ, ಕರಿಗಡಬ 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 ಅನ್ಕೋತೆ ಬಂದ. ಯಾವಾಗಿಂದ ಕರಿಗಡಬ ಅನ್ಕೋತ ಊರಾಗ ಬಂದ. ಬರುದ್ರಾಗಿಂದ ಊರಾಗಿಂದ ಅಗಸಿ, ಆ ಅಗಸ್ಯಾಗ ಒಂದು ಕಲ್ಲು ಹಾಕಿರ್ತಾರೆ ನೋಡ್ರಿ, ಅದು ಬ್ರಹ್ಮನ್ ರುಂಡ್ ಅಂತಾರೆ ಅದಕ್ಕೆ ಶಾಸ್ತ್ರದಾಗ, ಏನ್ರಿ ಆ ಕಲ್ಲು ಹಾಕಿದ್ರಲ್ಲಿ ಮ್ಯಾಕ್ ಮಾಡಿ ಕರಿಗಡಬ 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 ಅನ್ಕೋತ ಬರೋದ್ರಾಗ ಕಲ್ಲಿಗಡಿ ನೆಲಕ್ಕೆ ಬಿತ್ತೈತಿ. ಬಿದ್ದು ಕೂಡ ಉಯ್ಕಂದ. ಯಾವಾಗ ನೆಲಗಿಂದ ಬಿದ್ದು ಕೂಡ ಉಯ್ಕಂದ. ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ, ಅದು ಕರಿಗಡಬ ಅಲ್ಲೇ ಉಳಿತದ ಅಗಸ್ಯಾಗ, ಏನ್ರಿ ಕರಿಗಡಬ ಅಲ್ಲೇ ಉಳಿತದ ಅಗಸ್ಯಾಗ. ಇವ ಚಲೋ ಮಾಡ್ದ, ಉಯ್ಕ್ 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 ಊರಾಗ ಉಯ್ಕ್ ಅನ್ಕೋತ ಹೊಂಟಾನ. ಎಲ್ಲ ಕಟ್ಟಿ ಕಂಪ್ನಿ ತಿರ್ತದ ನೋಡ್ರಿ, ಊರಿತ್ತವಲ್ಲಿ ಕಟ್ಟಿ ಕಂಪ್ನಿ. ಅದು ಕಟ್ಟಿ ಕಂಪ್ನಿದು ಕಂಡಾಬಿಟ್ಟು ಟ್ರೋಲ್ ಆಗ್ಯದದು. ಏನೋ ಒಂದು 500-600 ಮಂದಿ ಬಿಟ್ಟಾವ. ಕಟ್ಟಿ ಕಂಪ್ನಿ ಅಂದ್ರೆ ಮನೆ ಅನ್ನ ತಿಂದು ಮಂದಿದು ಮಾತಾಡೋ ಇರ್ತಾವಲ್ಲ, ಅಲ್ಲಿ ಕಟ್ಟಿ ಕೂತು ಅವೇನು ಪುರಾಣ ಕೇಳವಲ್ಲ, ಪಟ್ಟಿ ಕೊಡವಲ್ಲ, ಏನೂ ಅಲ್ಲ. ಈಗ ಸುಮ್ಮನೆ ಹಚ್ಕೊಂಡು ಕೂತಾವ, ಮಳೆ ಇಲ್ಲ ಪಳೆ ಇಲ್ಲ. ಯಾಕಂದ್ರೆ ಅಂತಿರ್ತಾವಿಲ್ಲ, ಕಮಿಟಿಗೆ ಬುದ್ಧಿ ಇಲ್ಲ, ಇಂಥ ಮಳೆನೇ ಇಲ್ಲ, ಏನಿಲ್ಲ, ಸುಮ್ಮನೆ ಹಚ್ಕೊಂಡು ಕೂತಾವ್ರಿ ಊರಾಗ ಕಿರಿಕಿರಿ. ಹಿಂಗೆ ಅಂತಿರ್ತಾವ ನೋಡ್ರಿ. ಅವ ಪುರಾಣನೂ ಕೇಳವಲ್ಲ, ಅವ ಪಟ್ಟಿನೂ ಕೊಡವಲ್ಲ, ಕಟ್ಟಿ ಮ್ಯಾಗ ಕೂತೇ ಮಾತಾಡೋದು, ಬರೇ ಮಂದಿ ಟೀಕಾ ಮಾಡೋದು. ಆ ಮಗಂದ ಹಂಗಾಯ್ತು, ಈ ಮಗಂದ ಹಿಂಗಾಯ್ತು, ಆಕೆ ಅಲ್ಲಿ ಒಕ್ಕಳ ಇಕ್ಕಿ ಕಿಲಿ ಬರ್ತಾವ. ಇವ್ರು ಪುರಾಣ ಹಚ್ಚತ್ತೆ ಅವ ಅಂದಾನ, ಇದು ಯಾಕೆ ಮಾಡ್ಯಾನ, ಊರಾಗ ಸುಮ್ಮನೆ ಕಿರಿಕಿರಿ ಹತ್ತಿ ಕೊಡೋದು. ಏನು ಕಟ್ಟಿ ಕೂತು ಒದರ್ತಾವಲ್ಲ, ಇಂಥವು ಎಲ್ಲ ಊರಾಗೂ ಇರ್ತಾವೆ. ನಿಮ್ಮ ನಾದ ಊರಾಗ ಒಂದೇ ಅಲ್ಲ, ಇಡೀ ಜಗತ್ತಿನ ತುಂಬ ಎಲ್ಲ ಕಡೆ ಕಟ್ಟಿ ಕಂಪ್ನಿ ಇರುವುದೇ ಇದು. ಪಾಪ ಅವೆಲ್ಲ ಕಟ್ಟಿಗೆ ಮಾತಾಡೋದು ಕುಂತಿದ್ವು. ಇದ್ರ ಉಯ್ಕ್ 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 ಉಯ್ಕ್. ಅವ ಯಾಕೆ ಹೋಮಲ್ಲೇ ಏನಾಗ್ಯದ ನಿನಗೆ, ನಿನ್ನ ಚಲೋ ಐತಲ್ಲ, ಉಯ್ಕ್ ಉಯ್ಕ್ ಒಟ್ಟು ಉಯ್ಕ್ ಅನ್ನೋದು ಬಿಡಲ್ಲ. ಹಂಗೆ ಉಯ್ಕ್ ಅನ್ಕೋತಿಂದ ಮನೆಗೆ ಬಂದ. ಬರೋದ್ರಾಗ ಹೆಣ್ತಿ ನನ್ನ ಗಂಡ ನನ್ನ ತವ್ರ ಮನೆಗೆ ಹೋಗಿ ಬಂದನಂತ ಖುಷಿದಿಂದ ಕಾಲಿಗೆ ನೀರು ಕೊಟ್ಲು, ಕಾಲು ತೊಳ್ಕೊಂಡ. ಉಯ್ಕ್ ಉಯ್ಕ್ ಉಯ್ಕ್. ಯಾಕ್ರಿ ನಮ್ಮವ್ವ ಆರಾಮಳಲ್ಲೇ, ಆರಾಮದಳ ಭಾರಿ ಹಣ್ಣು ನಿಮ್ಮವ್ವ. ಮತ್ತೆ ಹೋದ್ಕೊಂಡು ನಿಮ್ಗೆ ವ್ಯವಸ್ಥೆ ಆಗತ್ತೆ. ಹುಚ್ಚಿ ಅಂಥ ವ್ಯವಸ್ಥೆ ಅದು. ಇವತ್ತು ಮುಂಜಾನೆ ಉಯ್ಕ್ ಮಾಡ್ಯಾಳ ನಾನು, ಮುಂಜಾನೆ ಉಯ್ಕ್ ಮಾಡಿ. ಈಕೆಂದು ಉಯ್ಕ್ ಅದ್ರಿ ಏನು ಬಂದು ಅಲ್ಲ, ಆಕಿನಕ ನೀನೇ ಚಂದ ಮಾಡ್ತೈತಿ, ನಿಮ್ಮ ಮೌನಿ ಹೇಳ್ಯಾಳ. ಇವತ್ತು ಎಟ್ಟ್ಯಾಗ ಖರ್ಚು ಬರ್ಲಕ್ಕ, ನೀ ಅದು ಏನೇನು ಹತ್ತದ ಬರೋದು ಕೂಡ ಒಟ್ಟು ಇವತ್ತು ನನಗೆ ಉಯ್ಕ್ ಮಾಡು. ಆಕೆ ಅಂದ್ಲು, ನನಗೆ ಉಯ್ಕ್ ಅಂದ್ರೆ ಗೊತ್ತಿಲ್ಲ, ಎಲ್ಲಿದು ಮಾಡಲ. ಅವ ಅಂದ, ಗೊತ್ತಿಲ್ಲ ತಂದೆ ಅಂದ್ರೆ ತಿತ್ತಿಲ್ಲ ಅತ್ತಿ ಅಂದ. ನಿಮ್ಮವನೇ ಹೇಳ, ಆಕಿನಕ ನೀನೇ ಚಂದ ಮಾಡಿ ತೆತ್ಕೊಂಡು ಹೇಳ. ಇವತ್ತು ಎಟ್ಟಕ್ಕೆ ನನ್ನ ಹೊಲ ಹೋಗಲಕ್ಕ, ಮನೆ ಹೋಗಲಕ್ಕ, ಒಟ್ಟು ಇವತ್ತು ನೀವು ಉಯ್ಕ್ ಮಾಡು. ಇಲ್ರಿ ನಿಜವಾಗ್ಲೂ ನನಗೆ ಉಯ್ಕ್ ಅಂದ್ರೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಾರ್ದು ಎಲ್ಲಿದು ಮಾಡ್ಲತ್ತ. ಪಾಪ ಹೆಣ್ಮಗಳು ಆಕೆ ಉಯ್ಕ್ ಅಂದ್ರೆ ಯಾರು ಮಾಡ್ತಾರೆ. ಆಕೆ ಒಟ್ಟು ನನಗೆ ಗೊತ್ತಿಲ್ಲ. ಅಲ್ಲ ನೀ ಮಾಡ್ಕೊಂಡು ಗಂಡಿಗೆ ತಿನ್ಸಂಗಿಲ್ಲ, ನೀ ಯಾರಿಗೆ ತಿನ್ಸಂಗಿದ್ದೀನಿ.
ನೋಡು ನನ್ನ ತಲೆ ಖರಾಬ್ ಮಾಡಬೇಡ, ಮೊದಲು ಮಾಡಿ ಇವತ್ತು ಎಷ್ಟೊತ್ತಿರು ಉಯ್ಕ್ ಮಾಡಿ. ಇಲ್ರಿ ನಿಜವಾಗ್ಲೂ ನಾನು ಉಯ್ಕ್ ಅಂದ್ರೆ ಗೊತ್ತಿಲ್ಲ, ಗೊತ್ತಿದ್ರು ಗೊತ್ತ ಹಂಗೆ ಆ ಕಡೆ ಹುಡುಕಾಡೋದು ಬಡಿತೋತಾಯ್ತು. ತೋಣಿ ಹೆಣ್ತೀವಿ ಬೆನ್ನಾಗ ರಿಮ್ 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 ಹೊಡಿತು. ಇಕ್ಕಿದ್ರು ಬಚಾವತಿಕ್ಕಿ ಚೀರ್ಲಕತ್ತಾಳ. ಯಾವಾಗಿಟ್ಟು ಚೀರುದ್ರೊಳಗೆ ಹೇಳ್ತೀನ ನಿಮ್ಮ ಮಗ್ಗುಲ ಮನ್ಯಾಗ ಒಂದು ಮುದುಕಿತ್ತು. ಅವು ಮುದುಕಿಯರಿಗೆ ಇಂಥವು ಅರ್ಜೆಂಟ್ ಬೇಕು. ಯಾರದ್ರ ಮನೆ ಜಗಳ ನಡೆದ್ರೆ ಅಲ್ಲಿ ಹಾಜರೇ. ಏನು ಈಕೇರಿ ಬಿಡ್ಸಕ್ಕೆಲ್ಲ ಏನು ಅಲ್ಲ ಏನ್ರಿ, ಯಾರದ್ರ ಮನೆ ಬೆಂಕಿ ಹಚ್ಚಬೇಕಾದ್ರೂ ಮುದುಕಿಯರು ಬೇಕೇ. ಮತ್ತು ನಿಮ್ಮ ನಾದ ಊರನ್ನು ಅಲ್ಲ ಅಯ್ಯವ ಅಕಾಡಿ ಹೇಳ್ತಿಲ್ಲ. ನಿಮ್ಮಲ್ಲಿ ಯಾರು ಮುದುಕಿಯರೇ ಇಲ್ಲ, ಎಲ್ಲರೂ ಸಣ್ಣವ್ರು. ಅವು ಬೇಕೇ. ಪಾಪದ ಮುದುಕಿ ಓಡಿ ಬತ್ತೆ, ತಮ್ಮ ಏನು ಹೆಣ್ಮಕ್ಳಿಗೆ ಅಂತ ಹಿಂಗೆ ಹೊಡಿತಾರನ, ತಮ್ಮ ಹೆಣ್ಮಕ್ಳ ಮ್ಯಾಗ ಕೈ ಮಾಡ್ತೇನೆ ನೀ ನೋಡು ಹೆಂಗೆ ಹೊಡೆದಿದ್ದೀವಪ್ಪ, ನೀ ಹೊಡೆದಿದ್ದೆ ಅಂದ್ರೆ ಒಂದೊಂದು ಏಟು ಕರಿಗಡಬ ಒಬ್ಬದಂಗೆ ಉಬ್ಬ್ಯಾವ ಅಂತ ಮುದುಕಿ ಹೇಳ್ರಿ. ಅವಾಗ ಮಗನಿ ನೆನಪತ್ತಿ ಅಪ್ಪ ಕರಿಗಡಬೇ ಯವ್ವ ಅಂದ. ಅವಾಗ ಎಡಿತು ಹೊಡೆಸ್ಕೊಂಡಿಲ್ಲ, ಅಲ್ಲಿ ಎದ್ದು ನಿಂತು ಕೊಟ್ಲಾಯ್ತು ಗಂಡಗ. ಎಂಟು ಕೊಟ್ಲು. ಯಾಕ ನನಗೆ ಕೊಡ್ಲಿಕ್ಕತ್ತದ ಅವ ಅಂದ. ಅಕ್ಕಿ ಅಂತಾಳ, ಅಲ್ಲ ಈಗ ಕರಿಗಡಬ ತಗೊಂಡಿದ್ದೆ ಅಂದ್ರೆ ಇಟ್ಟು ತಿಂಡಿ ಮಾಡೇ ತಿನ್ನಿಸ್ತಿದ್ದೆ. ಉಯ್ಕಂದ್ರೆ ಯಾರು ಮಾಡ್ಬೇಕ್ರಿ? ಹಾಂ ಸಾಧ್ಯಾಕತ್ರಿ ಮಾಡಕ್ಕ? ಎಲ್ಲಿದಿಂದ ಅನ್ಕೋತ ಬಂದಾನೆ ಇದು ಕರಿಗಡಬ? ಅತ್ತಿ ಮನೆದಿಂದ ಊರಿನ ಅಗಸಿತನ ಕೂಡ ಕರಿಗಡಬ 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 ಅನ್ಕೋತ ಬಂದಾನ. ಯಾವಾಗ ಅಗಸ್ಯಾಗಂದ ಬಿದ್ದ ಕರಿಗಡಬಂದು ಮರ್ತನ ಉಯ್ಕ ತಗೊಂಡ್ ಹೆಂಗೆ ಅನ್ನಕತ್ನಲ್ಲ, ನಮ್ಮ ಮನುಷ್ಯನ ಜೀವನ ಕೂಡ ಹಂಗೆ ಆಗ್ಯದ. ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳದೊಳಗೆ ನಾವೆಲ್ಲ ಪರಮಾತ್ಮನಿಗೆ ಅಂದ ಮಾತು ಕೊಟ್ಟಿವಿ. ಪರಮಾತ್ಮ ನಿನ್ನ ಧ್ಯಾನವನ್ನೇ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ಧರ್ಮ ಕಾರ್ಯಗಳನ್ನು ಮಾಡ್ತೀನಿ, ಪುಣ್ಯಾದಿಗಳನ್ನು ಮಾಡ್ತೀನಿ ಏನ್ರಿ. ಸದಾಕಾಲದ ಪುಣ್ಯ ಮಾಡಿ ಪುಣ್ಯದ ಗಂಟು ತೊಗೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ ಸತ್ಯ ತಂದು ಯಾವಾಗ ಪರಮಾತ್ಮನಿಗೆ ಅಂದ ಮಾತು ಕೊಟ್ಟು 9 ತಿಂಗಳ ತನಕ ಕೂಡ ತಾಯಿ ಗರ್ಭದೊಳಗೆ ಕೂತು ಶಿವಶಿವ 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 ನೋಡ್ರಿ. ನೀವು ತಾಯಿ ಗರ್ಭದಾಗ ಅಂದ ಮಕ್ಕಳು ಹೆಂಗಿರ್ತಾವತ್ತ ಅನ್ನೋದು ನೀವು ಸ್ಕ್ಯಾನಿಂಗ್ ಮಾಡೋರಿಗೆ ಅಂದ ಕೇಳ್ರಿ. ತಾಯಿ ಗರ್ಭದೊಳಗಿದ್ದಾಗ ಮಕ್ಕಳು ಕೈ ಜೋಡಿಸ್ಕೊಂಡೆ ಕುಂತಿರ್ತಾವ. ಯಾಕ? ಪರಮಾತ್ಮನಿಗೆ ಮಾತು ಕೊಟ್ಟಿರ್ತಾವ. ಆ ಪರಮಾತ್ಮನಿಗೆ ಮಾತು ಕೊಟ್ಟಿರ್ತಕ್ಕಂಥ ಅನುಗುಣವಾಗಿ ಆ ಮಗು ತಾಯಿ ಗರ್ಭದೊಳಗೆ ಕೈ ಜೋಡಿಸ್ಕೊಂಡು ಭಗವಂತನ ಧ್ಯಾನ ಮಾಡ್ತಾ ಮಾಡ್ತಾ ಯಾವಾಗಿಂದ ಶಿವಶಿವ ಶಿವಶಿವ ಅನ್ಕೋತಂದ ಬಂದು ಯಾವಾಗಿಂದ ತಾಯಿ ಗರ್ಭದಿಂದ ಭೂಮಿಗೆ ಬಿತ್ತೋ ಅದು ಶಿವ ಅನ್ನೋದನ್ನು ಮರೆತು ಚಾ ಬೇಡ್ಲಕ್ಕತ್ತು ಏನ್ರಿ. ಹೆಂಗ ಕರಿಗಡಬ ಅನ್ನೋದು ಮರೆತು ಉಯ್ಕತ್ತುಕೊಂಡು ಹೆಂಗ ಅಂದಲ್ಲ, ಹಂಗ ನಾವು ಶಿವಶಿವ ಅನ್ನೋದನ್ನ ಮರ್ತೀವಿ, ಹರಹರ ಅನ್ನೋದನ್ನ ಮರ್ತೀವಿ. ಇದು ಎಲ್ಲವನ್ನು ಕೂಡ ಮರೆತು ಬೇರೆದೇ ಬೇಡಕತ್ತೀವಲ್ಲ, ಇದು ಮನುಷ್ಯನ ಜೀವನ ಅಲ್ಲ. ನಮ್ಮ ಜೀವನ ಅಂದ್ರೆ ಏನು? ಯಾಕಂದ್ರೆ ಮನೆಯಿಂದ ವಿಷಯ ಅಂತ ಹೇಳಿದ್ಮೇಲೆ ಜೀವನ ಅಂದ್ರೆ ಏನು? ಕಾನ ಪೀನ ಮೋಜ್ ಮಸ್ತಿ ಕರ್ನ ದಿನ ಛಲೆ ಜಾನ ಹತ್ತಕೊಂಡ್ರ ಅಂದ್ರೆ ನಾವು ಬರೀ ಅಂದ್ರೆ ಈ ಭೂಮಿಗೆ ಬಂದಿದ್ದೆ ಅಂದ್ರೆ ನಾವು ಬರೀ ಮೋಜ್ ಮಸ್ತಿ ಮಾಡಕ್ ಬಂದಿರ್ತಕ್ಕಂಥವ್ರಲ್ಲ. ನಾವು ಎಲ್ಲರಿಂದ ಸೆರೆ ಕುಡ್ದಂದ್ರೆ ಇನ್ನೊಬ್ಬರಿಂದ ಟೀಕಾ ಮಾಡಕ್ಕೆ ಈ ಭೂಮಿಗೆ ಬಂದಿರ್ತಕ್ಕಂಥವ್ರಲ್ಲ. ನಾವು ಇನ್ನೊಬ್ಬರಿಂದ ನಿಂದ ಮಾಡಿ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಟ್ಟು ಇನ್ನೊಬ್ಬರ ಕಣ್ಣೊಳಗೆ ನೀರು ತರಿಸಿ ನಾವು ಮಾಡಬಾರ್ದಿಂದ ಮಾಡಿದ ಪಾಪ ಕಾರ್ಯಗಳನ್ನು ಮಾಡಕ್ಕೆ ಈ ಭೂಮಿಗೆ ಬಂದಿರ್ತಕ್ಕಂಥವ್ರಲ್ಲ. ಹಾಗಾದ್ರೆ ನಾವು ಯಾಕೆ ಈ ಭೂಮಿಗೆ ಬಂದಿವೆ ಅಂತಕೊಂಡು ಕೇಳಿದ್ರೆ, ಜಗತ್ತಿನೊಳಗೆ ಅಂದ್ರೆ ಯಾರಿಗೂ ಕೊಡದೇ ಇರತಕ್ಕಂಥ, ಯಾವ ಜೀವಿಗಳಿಗೂ ಕೊಡದೇ ಇರತಕ್ಕಂಥ ಒಂದು ಸಾಮರ್ಥ್ಯವನ್ನು ಮನುಷ್ಯನಿಗೆ ಕೊಟ್ಟಾನೆ. ಅದು ಯಾವುದು ಅಂತಕೊಂಡು ಕೇಳಿದ್ರೆ ಶಿವನಾಮ ಸ್ಮರಣೆ ಮಾಡಕ್ಕೆ ನಾಲಿಗೆ ಕೊಟ್ಟಾನ. ನಮಗೆ ನಾಲಿಗೆ ಎದಕ್ಕೂ ಕೊಟ್ಟಾನ? ಸುಮ್ಮನೆ ಕಲ್ಪನೆ ಮಾಡ್ಕೋರಿ. ಭಗವಂತ ನಮ್ಮ ಮಾತಾಡ್ತಕ್ಕಂಥ ಸಾಮರ್ಥ್ಯ ಕೊಟ್ಟಾನಲ್ಲ, ಇದು ಎದುರು ಸಲ ಕೊಟ್ಟಾನ ಅಂತಕೊಂಡು ಕೇಳಿದ್ರೆ ಇನ್ನೊಬ್ರಿಗೆ ಬಯ್ಯಕ್ಕಲ್ಲ, ಇನ್ನೊಬ್ರದಿಂದ ಟೀಕಾ ಮಾಡಕ್ಕಲ್ಲ, ಇನ್ನೊಬ್ರದಿಂದ ನಿಂದ ಮಾಡಕ್ಕಲ್ಲ ಏನ್ರಿ, ಇನ್ನೊಬ್ರ ಮನೆಯಿಂದ ಹಾಳು ಮಾಡಕ್ಕೆ ಅಂತ ಭಗವಂತ ನಾಲಿಗೆ ಕೊಟ್ಟಿಲ್ಲ. ಪರಮಾತ್ಮ ಯಾಕೆ ಮನುಷ್ಯನಿಗೆ ನಾಲಿಗೆ ಕೊಟ್ಟನ ತಗೊಂಡು ಕೇಳಿದ್ರೆ ತನ್ನ ಧ್ಯಾನವನ್ನು ಆನಂದದೊಳಗೆ ಮಾಡಲಿ ಏನ್ರಿ. ಶಿವ ಪರಮಾತ್ಮ ಶಿವನ ಧ್ಯಾನ ಮಾಡಬೇಕಾಗಿದೆ. ಈ ನಾಲಿಗೆಯಿಂದ ಭಗವಂತನ ಧ್ಯಾನ ಮಾಡಬೇಕಾಗಿದೆ. ಹೇಳ್ತಾರಿಲ್ಲ, ಶಿವ ಶಿವನೆಂದರೆ ಭಯವಿಲ್ಲೋ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶರಣರಂದ ಹೇಳ್ತಾರೆ, ಪರಮಾತ್ಮನ ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಭಗವಂತನ ಧ್ಯಾನ ಒಂದು ಬಿಟ್ರೆ ನೀನು ಬೇರೆದೇನು ಕೊಡಬೇಕಾಗಿಲ್ಲ ಮನುಷ್ಯನಿಗೆ. ಪರಮಾತ್ಮನ ನಾಮಸ್ಮರಣೆ ಈ ನಾಲಿಗೆದಿಂದ ನಾವು ಏನು ನುಡಿಬೇಕಾಗ್ಯದ ತಗೊಂಡು ಕೇಳಿದ್ರೆ, ಕೆಟ್ಟದನ್ನು ನುಡಿಯೋದಕ್ಕಿಂತ ನಾವು ಭಗವಂತನ ಧ್ಯಾನ ಅಂತಕ್ಕಂಥದ್ದು ಮಾಡಬೇಕಾಗ್ಯದ. ಇನ್ನೊಬ್ರಿಗೆ ಒಳ್ಳೆಯದನ್ನು ಉಪದೇಶ ಮಾಡಬೇಕಾಗ್ಯದ, ಇನ್ನೊಬ್ರಿಗೆ ಒಳ್ಳೆ ಮಾತುಗಳನ್ನು ಹೇಳಬೇಕಾಗ್ಯದ. ಈ ನಾಲಿಗೆಯಿಂದ ಕೆಟ್ಟ ಮಾತುಗಳಂತಕ್ಕಂಥ ಏಸ್ ಕಾಲಕ್ಕೆ ಕುಡಿದು ಬರಬಾರ್ದು ಏನ್ರಿ. ಹೇಳ್ತಾರಿಲ್ಲ, ಮಾತ ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಮಾತ ಮನೆ ಕೆಡಿಸ್ತದೆ, ತೂತು ಒಲಿ ಕೆಡಿಸ್ತದೆ. ಯಾಕೆ ಮಾತಿನ ಬಗ್ಗೆ ಇಟ್ಟು ಹೇಳ್ತಾರೆ ತಗೊಂಡು ಕೇಳಿದ್ರೆ, ಮನುಷ್ಯನ ನಾಲಿಗೆಗಿಂದ ಒಂದು ಮಾತುಗಳಿಗಿಂದ ಭಾಳ ಕಿಮ್ಮತ್ತಿದೆ. ಮನುಷ್ಯನ ಮಾತಿಗಿಂದ ಒಂದು ಬೆಲೆ ಇದೆ. ಮಾತಿನಿಂದಲೇ ಜಗಳ,
ಮಾತಿನಿಂದಲೇ ಹಾಗೆ, ಮಾತಿನಿಂದಲೇ ಪ್ರೀತಿ. ಏನ್ರಿ ಪ್ರೀತಿದಿಂದ ಯಾರಿಂದ ಆರಾಮಿದ್ದೀರಣ್ಣ, ನಮಸ್ಕಾರ ಅಣ್ಣ, ಇಟ್ಟಂದ್ರೆ ಎಷ್ಟು ಪ್ರೀತಿ ಅನ್ನಿಸ್ತದ್ರಿ. ಅವ ಎದುರು ಬಂದವನು ಕೂಡ ಆರಾಮಿದ್ದೇನೆ ರೀ ಅಣ್ಣವ್ರು, ಹಾಂ ನಮಸ್ಕಾರ ನಮಸ್ಕಾರ ಅಂತ. ಅದೇ ಇದ್ರಂದ ಏನೋದು ಪಾ ಮಗನ ಏನ್ರಿ, ಅವ ಪಾಪ ಬಡವ ಇರ್ತಾನ, ಶ್ರೀಮಂತನಿಗೆ ನಮಸ್ಕಾರ ರೀ ಸಾವುಕಾರು, ನಮಸ್ಕಾರ ಗೌಡ್ರ ತಂದು ಕೂಡ ಏನೋದ ಪಾ ಮಗನ ನಮಸ್ಕಾರ ಇಲ್ಲಿ ತಿರುಗಿ. ಈ ಮಾತಿನೊಳಗ ಈ ನಾಲಿಗೆ ಒಳಗಂದ ಎಷ್ಟು ತಾಕತ್ತದ ತಗೊಂಡದ ಕೇಳಿದ್ರೆ ಏನ್ರಿ, ಮಾತಿಗಂದ ಎಷ್ಟು ಬೆಲೆ ಅದ ತಗೊಂಡದ ಕೇಳಿದ್ರೆ, ಒಂದು ಮಾತು ಆಡಿಬಿಟ್ಟಿವೆ ತಿಳ್ಕೊಂಡ್ರೆ ಇಡೀ ಜಗತ್ತಿಗೆಂದ ಬೆಂಕಿ ಹತ್ತದ. ಏನ್ರಿ, ಒಂದು ಮನೆಯಾಗಿಂದ ಕಿರಿಕಿರಿ ಹತ್ತಬೇಕಾದ್ರೆ ಒಂದು ಮಾತಿನಿಂದನೇ. ಮನೆಯಾಗಿಂದ ಗಂಡ ಹೆಂಡತಿ ಜಗಳ ಆಡಬೇಕಾದ್ರೆ ಯಾರಿಂದ? ಒಂದು ಮಾತಿನಿಂದನೇ. ಇವತ್ತು ಗಂಡ ಬೈಲಕತ್ತಾನ ಏನೋ ಒಂದು ಮಾತು ಅಂದನು ತಿಳ್ಕೊಂಡ್ರೆ ತಿರುಗಿಸಿ ಅಂದ ಒಂದು 18 ಮಾತು ನೀವು ಮಾತಾಡಿದ್ರಲ್ಲ, ನೀವು ಹೆಣ್ಮಕ್ಳು ಲತ್ತಿ ತೀತೀರಿ. ಯಾಕ್ರಿ ಮಾತು ಬರೋದು ನಮ್ಮ ಮಠಗಳಿಗೆ. ನನ್ನ ಗಂಡ ನಾನು ನೋಡಿದ್ರೆ ಗುರ್ರ ತಾನೆ ಅಪ್ಪ, ಅದಕ್ಕೊಂದು ತಾಯ್ತು ಕಟ್ಟಿದ್ರೆ ಯಾರಿಂದ ಗುರ್ರ ಅನ್ನೋದು ಬಿಟ್ಟಾರ. ಏನದಂತೀರಿ ನೀವು ತಾಯ್ತದಾಗ? ಏನು ಇಲ್ಲ, ಮಾತಿನೊಳಗೆ ಅದ. ಏನ್ರಿ, ಅಪ್ಪಿ ತಪ್ಪಿ ಅಂದಾಗ ಗಂಡ ಸಿಟ್ಟಿಗೆ ಬಂದಾಗ ಹೆಂಡತಿ ಗಪ್ ಕುಂದಿರ್ಬೇಕು, ಹೆಂಡತಿ ಸಿಟ್ಟಿಗೆ ಬಂದಾಗ ಗಂಡ ಗಪ್ ಕೂತ್ ಬಿಟ್ರಿ ಎತ್ತಿಕೊಂಡ್ರೆ ಮಾತಿನಿಂದ ಯಾವ ಜಗಳನ್ನೂ ಕುಡೋದು ಬರಂಗಿಲ್ಲ, ಯಾವುದು ಕುಡೋದು ಬರಂಗಿಲ್ಲ. ಮಾತಿನಿಂದಲೇ ಪ್ರೀತಿ. ನೀವು ಅತ್ತಿದಿಂದ ಪ್ರೀತಿಯಿಂದ ಮಾತಾಡ್ಸಿ ನೋಡ್ರಿ. ಏನ್ರಿ, ಗಂಡನಿಂದ ಪ್ರೀತಿಯಿಂದ ಮಾತಾಡ್ಸಿ ನೋಡ್ರಿ. ಅವು ಗಂಡದ್ರೆ ಎಷ್ಟು ಪ್ರೀತಿ ಮಾಡ್ತಾವ ನಿಮ್ಮನ್ನ. ಸುರುವಿನ ದಿವಸ ನಿಮಗೊಂದು ಐಡಿಯಾ ಹೇಳ್ತೀನಿ. ಗಂಡದ್ರೆ ನಿಮ್ಗೆ ಹುಡಿ ಬರ್ದಾಗಿತ್ತಿಲ್ಲ. ನಾ ಹೇಳಿದ್ದೊಂದು ಐಡಿಯಾ ಮಾಡ್ರಿ. ಏನು ಐಡಿಯಾ? ಮಧ್ಯಾಹ್ನದಾಗ ಮನೆಗೆ ಬರ್ತಿರ್ತಾನೆ ತಿಳ್ಕೊರಿ. ಮೊದಲೇ ಸುಡು ಬಿಸಿಲ, ಕುಡ್ತೋಳು ಸಾಲ, ಮಳೆ ಇಲ್ಲ ಪಳೆ ಇಲ್ಲ, ತಲೆ ಟೆನ್ಷನ್ ಮಾಡ್ಕೊಂಡು ತಲೆ ತುರಿಸ್ಕೋತ ಬರ್ತಿರ್ತದೆ ಮನೆಗೆ. ಅವ ಮನೆಗೆ ಬರೋದ್ರಾಗ ನೀವೇನು ಅನ್ಬೇಕು, ನೀವು ಹಂಗೆ ಅನ್ನಲ್ಲ. ಈಗ ನೆನಪಾಗದ ಮನಿ ಬಾ ಸಿನಿಮಾ ಕೂಳ ಗಂಡಗ ಅಂತೀರಿಲ್ಲ. ಅದು ಮೊದಲೇ ತಲೆ ಟೆನ್ಷನ್ ಆಗಿದೆ. ನನಗೆ ಹತ್ತಿದ ನಿನಗೇನು ಹತ್ತದ, ಹಂಗೆ ಬರ್ನ ಟೊಳ ಹೊಡಿನಿ ಅಂಥದ್ದು ಗಂಟೆ ಬಿತ್ತೆ ಅವ್ವ ನನಗೆ. ನಮ್ಮವ್ವ ಎಂಥವ್ರಿಗೆ ಕೊಟ್ಟಳು, ನಮ್ಮ ಅಪ್ಪ ಎಂಥದಕ್ಕೆ ಕೊಟ್ಟ. ಏಸು ವರ್ಷ ಮೂಲ ಹಾಕಿ ಕೂತಿದ್ದಿ ನನಗೆ. ಗಂಡಿಗೆ ಮೂಲ ಹಾಕಿ ಕೂತಿದ್ದೆ ತ. ಅವ ಒಂದೇ ಮಾತಂದ್ರ ಏನ್ರಿ, ಇದು ಅಲ್ಲ ಇಟ್ಟಾಯ್ತು ಅಂದ್ಕೊಂಡು ಮತ್ತೆ ಸಿಟ್ಟು ಬರ್ತದಿಲ್ರಿ ಗಂಡಗೆ. ಅದು ಹೊಡಿತದೆ. ಅವೇ ಎರಡು ಹರಕ್ಕೆ ಸೀರೆ ಇಟ್ಕೊಳ್ಳೋದು, ತವ್ರ ಮನೆಗೆ ಹೋಗೋದು. ಅದ್ರಾಗೆ ಬಸ್ ಒಂದು ಫ್ರೀ ಆಗ್ಯಾವ ರೀ. ಸಿದ್ದರಾಮಯ್ಯ ಭಾರಿ ಮಾಡಿ ಇಟ್ಟೋಗ್ಯಾನ. ಅವ್ರಿಗೆ ಏನು ರೊಕ್ಕ ಹತ್ತಲ್ಲ, ರೂಪಾಯಿ ಹತ್ತಲ್ಲ, ಆಧಾರ್ ಕಾರ್ಡ್ ಒಂದು ಹಿಡ್ಕೊಳ್ಳೋದು ನೋಡ್ರಿಲ್ಲ. ಅಲ್ಲಿ ತೋರಿಸ್ತಾವ ಬಸ್ನಾಗ ಹೊಡೆದಾಡೋದು, ಹೆಣ್ಮಕ್ಳು ಹೊಡೆದಾಡೋದು ತೋರಿಸ್ತಾವ. ಸೀಟೇ ಇಲ್ಲ ಬಸ್ನಾಗ. ಹಾಂ, ಅವ ಎಂದ ಫ್ರೀ ಮಾಡ್ಯಾನ. ಒಬ್ಬ ನಮ್ಮೂರಾಗ ಒಬ್ಬ ಹೆಣ್ಮಗಳು ವಾದಕ್ಕಿನ್ನ ಬಂದೇ ಇಲ್ಲ ಊರ ಕಡೆ. ಹೇಳ್ರಿ, ಆಕೆ ಯಾತ್ರದಾಗ ಅದಾಳ. ಹಾಂ, ಈಗ ಮತ್ತೊಂದು ಮಾಡ್ಯಾನ. ಈಗ ನೀವು ಕೇಳಿರನಿಲ್ಲ, ಹೆಣ್ಮಕ್ಳಿಗೆ 1 ವರ್ಷದಿಂದ ಮೊಬೈಲ್ ಫ್ರೀ. ಸಿಮ್ ಏನಂತಾರೆ ಅದಕ್ಕೆ, ಕರೆನ್ಸಿ. 1 ವರ್ಷದಿಂದ ಪೂರ ರಿಚಾರ್ಜ್ ಮಾಡ್ಲಾಕತ್ತಾರ ಸರ್ಕಾರದವ್ರೆ. ಎಷ್ಟು ಮಾತಾಡ್ಲಿಕ್ಕಿಲ್ಲ. ಕರೆನ್ಸಿ ಹಾಕಿ ಮಾತಾಡತ್ತಂದ್ರೆ ಬೆಳಗ್ಗೆ ತೆಗಿತಾರ. ಪುಗಿಸೆಟ್ಟೆ ಕರೆನ್ಸಿ, ಪುಗಿಸೆಟ್ಟೆ ಮೊಬೈಲ, ಪುಗಿಸೆಟ್ಟೆ ಬಸ್ ಅಂತಂದಾಗ ಮತ್ತೆ ಯಾಕೆ ಕೇಳ್ಯಾರ? ಹಂಗೆ ಮಾಡಿಬಿಡ್ರಿ. ಒಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ನಿಮಗೆ. ಅದಕ್ಕೆ ಗಂಡು ಸಿಟ್ಟಿಲೆ ಬರ್ತಿರ್ತದೆ ತಿಳ್ಕೊರಿ. ಮಧ್ಯಾಹ್ನದಾಗ ನೀವು ಇಲ್ಲೇ ಮನೆಗೆ ಚಲೋ ಮಾಡೋದು, ಬತ್ತಲೆ ಚೀ ಕಳ್ಳ ಗಂಡಗೆ ಅನ್ನೋದ್ರಿ. ಮತ್ತು ಅದು ಖುಷಿ ಆಗ್ಬೇಕಿಲ್ಲ ಅದಕ್ಕೆ. ಮತ್ತು ಇಲ್ಲೇನ ಮನ್ಯಾಗಿದ್ದನ್ನು ಮಾರಿ ಗಂಟು ಹಾಕೊಂಡೇ ಇರೋದು, ಅದು ಹೊರಗೆ ಹೋದ್ರೆ ಗಂಟು ಹಾಕೊಂಡೇ ಇರೋದತ್ತದ. ಈಗ ಅದಕ್ಕೆ BP ಶುಗರ್ ಹೆಚ್ಚಿಗೆ ಬರ್ಲಾಗತ್ತದ. ಹೌದಾ ಇಲ್ಲ? ಅವನು ನಗಬೇಕು, ನೀವು ನಗಬೇಕು. ಅದಕ್ಕೆ ಚಲೋ ಮಾಡೋದು. ಬತ್ತಲೆ ಚೀ ಕಳ್ಳ. ಏನ್ರಿ, ಹಾಲು ಕುಡಿತೇನು ನನ್ನ ರಾಜ? ಏನು ಹಾಲು ಕುಡಿತು ರಾಜ? ಏನು ಉಂಡು ಕುಡಿತೇನು? ಉಣ್ಣದಕ್ಕಿಂತ ಮೊದಲೇ ಕುಡಿತು ರಾಜ? ಏನ್ರಿ, ಹಿಂಗೆ ಒಂದು 2-3 ಮಾತು ಮಾತಾಡಿದ್ರಂದ ಅದು ಎಷ್ಟು ಖುಷಿ ಆಗ್ತದೆ. ಯಾಕೋ ಇವತ್ತು ನಾನು ಹೆಣ್ತಿ ಅವು ಎದಿ ಹೊಡ್ಲಿಕ್ಕತ್ತಾವ ಗಣಮಕ್ಕಳು. ಹಿಂಗೆ ತಲೆಬಾಗಲ್ದಾಗ ಕಾಲಿಟ್ಟುಕೊಂಡು ನೀವು ಹೆಣ್ಮಕ್ಳು ನಕ್ಕೋತಿದ್ರಿ ಅಂತಂದ್ರೆ ಒಳಗೆ ಬರ್ತಾವ. ನಿಮ್ಮನ್ನು ನೋಡಿದ್ರಲ್ಲಿ ಅಪ್ಪೋ ಸತ್ಯ ಡೇಂಜರ್ ಅದ ಅನ್ನೋದು. ಮತ್ತು ಹೊಳ್ಳಿ ಬಸ್ ಸ್ಟ್ಯಾಂಡ್ ಕಡೆ ಹೋಗೋದು, ತಿರುಗಾಡಿ 10 ಮಣಿಗೆ ಕುಡ್ದೆ ಮನೆಗೆ ಬರೋದು. ಅದಕ್ಕೆ ಹಂಗೆ ಮಾಡಬೇಡ್ರಿ. ನೀವು ನಕ್ಕೋಂತೀರಿ ನೋಡಿ. ನೀವು ನಗುದ್ರೊಳಗಿರ್ತಕ್ಕಂಥ ಏನ್ರಿ ಶಕ್ತಿ, ನಗುದ್ರೊಳಗಿರ್ತಕ್ಕಂಥ ಆನಂದ, ನಗುದ್ರೊಳಗಿರ್ತಕ್ಕಂಥದ್ದು ಆರೋಗ್ಯ ಅಂತಕ್ಕಂಥದ್ದನ್ನು ನೀವು ಪರೀಕ್ಷೆ ಮಾಡಿ ನೀವು ನಕ್ಕೋಂತೀರ್ರಿ. ನಗುದ್ರೊಳಗೆ ನಿಜವಾಗಿರ್ತಕ್ಕಂಥ ಆರೋಗ್ಯ. ಒಂದು ವೇಳೆ ನಾವು ನಗಲಿಲ್ಲ ಮಾಡಲಿಲ್ಲ, ಯಾವತ್ತೂ ಕೂಡ ಸಿಟ್ಟಿನಾಗೆ ಇರ್ತೀವಿ ತಿಳ್ಕೊಂಡ್ರೆ ನಾವು ಎಲ್ಲ ಇರಬಾರ್ದಿಂದ ರೋಗಗಳಿಂದ ಎಲ್ಲವೂ ಕೂಡ ಬರ್ತಾವೆ. ಅದಕ್ಕೆ ಅದನ್ನು ಮಾಡೋದಿಲ್ಲ.
ನಮ್ಮ ಮಾತಿನಿಂದಲೇ ಈ ಭಗವಂತನ ನಾಲಿಗೆ ಕೊಟ್ಟನ ತಗೊಂಡು ನಿಮ್ಮ ಪ್ರಾರಂಭದೊಳಗಿನ ಹೇಳಿದ್ನಲ್ಲ, ಏನಂತೀವಿ, ಭಗವಂತ ನಮಗೆ ನಾಲಿಗೆ ಕೊಟ್ಟಿದ್ದೆ ಅವನ ಧ್ಯಾನ ಮಾಡಕ್ಕೆ, ಅವನ ನಾಮಸ್ಮರಣೆ ಮಾಡಕ್ಕೆ, 4 ಮಾತಿಂದ ಒಳ್ಳೇದನ್ನು ಮಾತಾಡಕ್ಕೆ. ಮಾತಾಡ್ರಿ ಬ್ಯಾಡ ತಗೊಂಡಂಗಿಲ್ಲ, ಯಾಕಂದ್ರೆ ಮಾತಿಗೆ ಅನ್ನೋ ಒಂದು ಕಿಮ್ಮತ್ತದ ಏನ್ರಿ. ಮಾತಿಗೂ ಕೂಡ ಬೆಲೆ ಇರ್ತದೆ. ನಮ್ಮಲ್ಲಿ ಒಬ್ಬವ ಆ ಅಂಗಡಿ ಇಟ್ಟಿದ್ದ, ಎದರದು ಮಾತು ಮಾರುವ ಅಂಗಡಿ ಎತ್ತುಕೊಂಡು ಇಟ್ಟಿದ್ದ, ಮಾತೇ ಮಾರ್ತಿದ್ದ. ಇನ್ನು ಬಂದಿನಲ್ಲಿ ಮೂರಿಗೆ ಮಾತು ಮಾರ್ಲಕ್ಕ ಏನ್ರಿ, ನನ್ನ ಮಾತೇ ಬಂಡವಾಳ. ಪಾಪ ಮಾತು ಮಾರುವ ಅಂಗಡಿ ಎತ್ಕೊಂಡು ಬೋರ್ಡ್ ಹಾಕ್ಯಾನ. ಒಬ್ಬ ಏನು ಮಾಡ್ಯಾನ ಏನ್ರಿ, ಅಗದಿ ಸಂತಿಗೆಂದ ಹೋಗ್ಯಾನ, ಎಲ್ಲ ಮಾಲ ಮಸೀಲ ಮಾರಿ ಕಿಸಿ ತುಂಬ ರೊಕ್ಕ ಇಟ್ಕೊಂಡಾನ, ಅಗದಿ ಸಿಗರೇಟ್ ಸೇದ್ಕೋತ ಹೊಂಟಿದ್ದ ಮಾರ್ಕೆಟ್ನಾಗ. ಹೋಗೋದ್ರೊಳಗೆ ಅದು ಮಾತು ಮಾರುವ ಅಂಗಡಿ ಎತ್ಕೊಂಡು ಬೋರ್ಡ್ ಹಾಕಿತ್ತು. ಎಲ್ಲಿ? ಇಂಡ್ಯಾಗ. ಬೋರ್ಡ್ ಹಾಕೋದು ಕೂಡ ಅದೆಂತ ಮಾತು ಮಾರ್ತಿರ್ಬೇಕು ಮರ ಎತ್ಕೊಂಡು ವಾದ ಹೋದ್ಕೊಂಡು, ಏನು ರೀ ಅಣ್ಣವ್ರು ಏನು ಮಾರ್ತೀರಿ? ಬೋರ್ಡ್ ಏನದ? ಮಾತು ಮಾರ್ತೀವಿ. ಎಂಥ ಮಾತು ಹೇಳ್ತೀರಿ ಅಂದ. ಒಂದು ಮಾತಿಗೆ 2,000 ರೂಪಾಯಿ ಅದ. ನೀ 2,000 ರೂಪಾಯಿ ಕೊಟ್ಟು ಬಳಕ ನಿನಗೆ ಮಾತು ಹೇಳ್ತೀವಿ ನಾವು. ಇವ ಅಂದ ಅದು ಎಂಥದ್ರಿ ಹೇಳ್ತಿರ್ಬೇಕು ನೋಡ್ಬೇಕಂತಂದ್ರೆ ಹೋದ್ರೋಗಲ್ಲಕ್ಕಂತಂದು 2,000 ರೂಪಾಯಿ ಕೊಟ್ಟ. ಯಾವಾಗಿಂದ 2,000 ರೂಪಾಯಿ ಕೊಟ್ಟ ಇವ 2,000 ರೂಪಾಯಿ ತೊಗೊಂಡು ಇವನಿಗೊಂದು ಮಾತು ಹೇಳ್ದ, ಎಲ್ಲಿ ಜಗಳ ನಡೀತಾವಲ್ಲ ನಿತ್ತು ನೋಡಬೇಡ ಹೋಗಂದ. ಎಲ್ಲಿ ಜಗಳ ನಡೀತಾವಲ್ಲ ಅಲ್ಲಿ ನಿತ್ತು ನೋಡಬೇಡ ಹೋಗು ಅಂದ. ಇವ ಅಂದ ಇದೇನು ಮಾತಾ ಅಂದ, ನಮಗೇನು ಗೊತ್ತಿಲ್ಲ ನೋಮ್ರ, ನಮ್ಮ ರೊಕ್ಕ ನಮ್ಗೆ ಕೊಡು ಅಂದ. ನಡಿ ಮಾತು ಹೇಳಿ ನಡಿ. ಯಾವಾಗಿಂದ ಸುಮ್ಮನೆ 2,000 ರೂಪಾಯಿ ಕೊಡಿ ತಲೆ ತುರಿಸ್ಕೋತ ಬತ್ತು. ಊರಿಗೆ ಬಂದು ನಾದ ಬಸ್ ಸ್ಟ್ಯಾಂಡಿಗೆ ಇಳಿಯೋದ್ರಾಗ ಊರ ಗೌಡ ಕುಲ್ಕಣಿ ಎಡ್ಡು ಹೊಡೆದಾಡಕತ್ತಿ. ಇವನಿಗೆ ಅವ ಹೊಡಿ, ಇವನಿಗೆ ಅವ ಹೊಡಿ ಏನ್ರಿ. ಎರಡು ಒಬ್ರಿಗೊಬ್ರಂದ ತಲೆ ಹೊಡ್ಕೊಳಕತ್ತಿದ್ದು. ಅಲ್ಲಿ ಯಾರು ಇದ್ದಿಲ್ಲ. ಇವ ಮೊದಲೇ 2,000 ರೂಪಾಯಿ ಕೊಟ್ಟು ಇದು ಕೇಳಿ ಹೋಗೇನಿಲ್ಲ. ಸುಮ್ಮ ತನ್ನ ಊರಿಗೆ ತನ್ನ ಮನೆಗೆ ಹೋಗ್ಬೇಕಿಲ್ಲ. ಇವನಿಗೆ ಹೊಡೆದು ಅವನಿಗೆ ಹೊಡೆದು ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ದ. ಬಿಡಿಸ್ಬೇಕಿಲ್ಲ, ಬಿಡಿಸೋದನ್ನು ಮಾಡಲಿಲ್ಲ. ಸುಮ್ಮ ಒಂದು ಸಾವನು ಹುಡುಕ್ಯಾಡ. ಯಾವಾಗಿಂದ ಇಟ್ಟು ಮಾಡ್ತು. ಮುಂದದು ಕೇಸ್ ಹೋಯ್ತು ಪೊಲೀಸ್ ಸ್ಟೇಷನ್ಗೆ, FR ಆಯಿತು, ಚಾರ್ಜ್ ಶೀಟ್ನೂ ಆಯಿತು. ಮುಂದೆ ಕೋರ್ಟಿಗೆ ಹೋಗ್ಬೇಕಲ್ಲ, ಸಾಕ್ಷಿ ಯಾರು ಹೇಳ್ಬೇಕು? ಇದು ನಿಂತಿತ್ತರ ಕೈ ಕಟ್ಕೊಂಡು ನಿಂತು ನೋಡ್ಯಾನ. ಅಲ್ರಿ ಅಲ್ಲಿ 2,000 ರೂಪಾಯಿ ಕೊಟ್ಟು ಕೇಳಿ ಬಂದಾನ. ಮಾತನ್ನು ಕೂಡ ನಿಂತ್ಕೊಂಡು ನೋಡ್ಯಾನ. ಅವ ಗೌಡ ಬಂದ ಅವ್ರ ಮನೆಗೆ, ಏಯ್ ಮಗನ ನಾಳೆಗಿಂದ ಮುದ್ದತ್ತದ, ನಾಳೆಗಿಂದ ಇದು ಅದ, ನೀ ಬಂದಿಂದ ನನ್ನ ಪರವಾಗಿಂದ ಸಾಕ್ಷಿ ಹೇಳ್ಬೇಕು. ಕುಲಕರ್ಣಿನೇ ನನಗೆ ಹೊಡೆದನ ತಗೊಂಡು ಹೇಳ್ಬೇಕು. ಒಂದು ವೇಳೆ ಹೇಳಿಲ್ಲ ಮಗನ ಈ ಊರಾಗ ಹೆಂಗಿರ್ತಿ ಇರು, ಯಾಕೆ ಊರು ಗೌಡ್ರು ಅಂದ್ಕೊಳ್ಳಿ. ಇಲ್ರಿ ಅಣ್ಣವ್ರು ನಾನು ನಿಮ್ಮಂತ ಹೇಳ್ತೇನೆ. ಇವ ಹೇಳಿ ಹೋಗಿದ್ರೆ ಕುಲಕರ್ಣಿ ಬಂದ. ಅವ ಅಂದ, ಏಯ್ ಗೌಡ್ನೇ ನನಗೆ ಹೊಡೆದನ ತಗೊಂಡು ಹೇಳ್ಬೇಕು, ನೀನು ನನ್ನ ಪರವಾಗಿ ಸಾಕ್ಷಿ. ಒಂದು ವೇಳೆ ಹೇಳಿಲ್ಲ ತ ಮಗ ನಿನ್ನ ಕಾಗದ ಪತ್ರ ನನ್ನ ಬಲೆ ಅವಾಗ ಕುಲಕರ್ಣರ ಬಲೆ ಇರ್ತಿದ್ವು ಅವು. ಅಂದು ಕೂಡ ಇಲ್ರಿ ಅಣ್ಣ ನಿಮ್ಮದೇ ಹೇಳ್ತೀನಿ ಸಾಕ್ಷಿ ಅಂದ. ಮುಂಜಾನೆ ತಯಾರಾಗ ಏನ್ರಿ, ಗೌಡ್ನು ಮುಂಜಾನೆ ತಯಾರಾಗಂದ, ಇವ ಕುಲಕರ್ಣಿನೂ ಮುಂಜಾನೆ ತಯಾರಾಗಂದ. ಆ ಊರಿಗೆ ಇರದೆ ಒಂದು ಬಸ್ಸ ಏನ್ರಿ, ಇವ್ರು 3 ಮಂದಿ ಅದೇ ಬಸ್ಸಿನಾಗಾರ. ಕುಲಕರ್ಣಿನೂ ಇವಂದೇ ಟಿಕೆಟ್ ತೆಗಿಸಾನ, ಗೌಡ್ನು ಇವಂದೇ ಟಿಕೆಟ್ ತೆಗಿಸಾನ. ಸಾಕ್ಷಿ ಹೇಳಕ್ಕೆ ಹೋಗ್ಬೇಕಲ್ಲ, ಇಬ್ಬರು ಕೂಡಿ ಒಬ್ಬಂದೇ ಟಿಕೆಟ್ ತೆಗದಾರ. ಹೋದ್ರು. ಯಾವಾಗಂದ ಹೋದ್ರು ಕೋರ್ಟ್ನಾಗಂದ ನಿಂದ್ರಿಸೋದು. ಇದು ನಾಳೆಗಂದ ಹೋಗೋದತ್ತ ಅನ್ನೋದು ಐತಲ್ಲ. ಇವ ಚಿಂತೆ ಬಿದ್ದು ಯಾರ ಪರವಾಗಿ ಹೇಳ್ಬೇಕು? ಗೌಡನಂತ ಹೇಳಿದ್ರೆ ಕುಲಕರ್ಣಿ ಸಿಟ್ಟ, ಕುಲಕರ್ಣಿ ಅಂತ ಹೇಳಿದ್ರೆ ಗೌಡಿಗೆ ಸಿಟ್ಟೆ. ಹ್ಯಾಂಗ ಮಾಡ್ಬೇಕಪ್ಪು? ಮತ್ತು ಅದು ಇಂಡಿ ಅದು ಮಾತು ಮಾರುವ ಅಂಗಡಿ ಇತ್ತಲ್ಲ, ನಿನ್ನ ಮಾತು ಕೇಳಿಲ್ವೋ ಯಪ್ಪ, ನಾನು ಹಿಂಗೆ ಆಗ್ಯದ, ಹ್ಯಾಂಗೆ ಮಾಡ್ಬೇಕು ಅದ್ಕೊಳ್ಳೋಣ. ಅದಕ್ಕೂ ನಾವು ಹೇಳ್ತೀವಿ 2,000 ರೂಪಾಯಿ ಕೊಡು. ಪಾಪ ಮತ್ತೆ ಹೋದ್ರೆ ಹೋಗಲಕ್ಕೆ ಮತ್ತೆ 2,000 ರೂಪಾಯಿ ಕೊಟ್ಟ. 2,000 ರೂಪಾಯಿ ಕೊಟ್ಟ ಬಳಕ ನಿಮ್ಗೆ ಆಶ್ಚರ್ಯದ ಮಾತು ಹೇಳ್ತೀನಿ. ಅವ ಅಂಗಡಿ ಅವ ಏನು ಹೇಳ್ದ? ಆವ ಅಂದ. ಇವ ಅಂದ, ಇದೇನು ಮಾತಾ ಅಂದವ. ಇದೇ ಮಾತು. ನಡಿ ನಡಿ ನಡಿ. ಅಲ್ರಿ ನಮಗೆ ಏನ್ರಿ ಮಾತು ಹೇಳ್ರಿ ಉಳ್ಕೊಳಂಗ. ನಡಿ ಅದೇ ಹೇಳಿ ನಡಿ. ಇದು ಮಾತು ಸುಮ್ಮನೆ 2,000 ರೂಪಾಯಿ ಕೊಟ್ಟನ ತಲೆ ತುರಿಸ್ಬೋದು. ಮಾತು ಊರಿಗೆ ಬತ್ತು. ಮುಂಜಾನೆ ಅಂದ ಗೌಡ ಕರ್ಲಿಕ್ಕೆ ಬಂದ, ಕುಲಕರ್ಣಿ ಕರ್ಲಿಕ್ಕೆ ಬಂದ. ಆಯ್ತು, ಹೋಗಿ ಬಸ್ನಾಗ ಕೂತು ಹೋಗಿ ಕೋರ್ಟ್ನಾಗ ನಿಂದ್ರಸೋರು. ಏನಪ್ಪ ಸಾಕ್ಷಿದಾರ ನೀನೇನು? ಹೌದ್ರಿ ಸರ್, ಇವನೇನು ಸಾಕ್ಷಿದಾರ, ಇವನೇ ನೋಡ್ದವ. ಗೌಡ ಕುಲಕರ್ಣಿಗೆ ಹೊಡೆದನು, ನಾನು ಕುಲಕರ್ಣಿ ಗೌಡಿಗೆ ಹೊಡೆದನು. ಅಂದಿವ ಅವ ಅಂದ. ಅವ ಜತ್ತಾನೆ, ಕುಲಕರ್ಣಿ ಗೌಡಿಗೆ ಹೊಡೆದನು, ಗೌಡ ಕುಲಕರ್ಣಿಗೆ ಹೊಡೆದಾನು. ಅವ ಅಂದ ಜತ್ತಂತಾನೆ, ಇದು ಮೂಕದ ಇದು ಇದೇನು ಉತ್ತರ ಹೇಳ್ತದ, ಇದೇನು ಸಾಕ್ಷಿ ಹೇಳ್ತದೆ? ತೆಗಿರಿ ಬೇರೆ ಮಾತಾಡಂತ ಸಾಕ್ಷಿ ತೊಂಬರಿ. ಅವು ಅಡ್ಡು ಅಂತ ಗೌಡ ಕುಲ್ಕರ್ಣಿ ಅಂತ. ಇಲ್ರಿ ಸಾಹೇಬ್ರ ಅವ್ನಿಗೆ ಮಾತು ಬರ್ತಾವ, ಮಾತು ಬಂದ್ರೆ ಮಾತಾಡ್ಸು. ಅವ್ನ ಜೊತೆ ಕೇಳಕತ್ತಾನೆ, ಗೌಡ ಕುಲಕರ್ಣಿ ಹೊಡೆದನು, ಕುಲಕರ್ಣಿ ಗೌಡ ಇದು ಮೂಕದ ಹೊರಗೆ ಹಾಕಿರತ್ತೆ ಕಳಿಸಿದ್ರು. ಹೊರಗೆ ಬಂದು ಯಪ್ಪು ಗೆದ್ದಲು. ಒಂದು ಮಾತಿಗೆ ಎಷ್ಟು ಕಿಮ್ಮತ್ ಇರ್ತಂತೀರಿ. ಅವ
ಮೂಕನಂಗ ಮಾಡಿದ್ದಿಲ್ಲ ತಗೊಂಡು ಅಲ್ಲಿ ಹೇಳ್ಬೇಕಾಗಿತ್ತು, ಇಲ್ಲಿ ಗೌಡುಗುನು ಕೆಟ್ಟವಾಗಬೇಕಾಗಿತ್ತು, ಇಲ್ಲಿ ಕುಲಕರ್ಣಿಗೂ ಕೂಡ ಕೆಟ್ಟವಾಗಬೇಕಾಗಿತ್ತಲ್ಲ. ಒಂದು ಮಾತಿಗೆ ಅಟ್ಟು ಕಿಮ್ಮತ್ತು. ಈಗ ಮೊದಲೇ ಹೇಳಿದ್ನಲ್ಲ, ಎಲ್ಲಿ ಜಗಳ ನಡೀತಾವ ನಿಂತು ನೋಡಬೇಡ ತಗೊಂಡು ಹೇಳಿದ್ನಲ್ಲ, ಆ ಮಾತು ತಲೆಗಿಟ್ಟುಕೊಂಡ ಇವ ಜಗಳ ನೋಡಿದ್ದಿಲ್ಲ ಅಂತಂದ್ರೆ ಇವನಿಗೆ ಈ ಪರಿಸ್ಥಿತಿ ಅಂತಕ್ಕಂಥ ಬರ್ತಿದ್ದಿಲ್ಲ. ನಾ ಯಾಕೆ ಹೇಳಕತ್ತೀನಿ ಎತ್ತಿಕೊಂಡ್ರೆ ಒಂದೊಂದು ಮಾತಿಗೂ ಕೂಡ ಕಿಮ್ಮತ್ತದ, ಒಂದೊಂದು ಮಾತಿಗೂ ಕೂಡ ಬೆಲೆ ಅದ ಪುಣ್ಯಾತ್ಮರೇ. ಅದಕ್ಕೆ ಮಾತಾಡಬೇಕು. ಎಂಥ ಒತ್ತು ಕೂಡ ಕೇಳಿದ್ರೆ ಒಳ್ಳೆವೇ 4 ಮಾತು ಮಾತಾಡಬೇಕೆ ಹೊರತಾಗಿ ಕೆಟ್ಟದ್ದು ಮಾತಾಡೋದಲ್ಲ. ಮಾತಿಗೆ ಭಾಳ ಕಿಮ್ಮತ್ತದ. ಭಗವಂತ ನಾಲಿಗೆ ಕೊಟ್ಟಿದ್ದೇನೆ, ಭಗವಂತನ ಧ್ಯಾನ ಮಾಡಕ್ಕೆ ಒಂದು ಒಳ್ಳೆ 4 ಮಾತುಗಳು ಮಾತಾಡ್ಲಕ್ಕಂದ ಮನುಷ್ಯನಿಗೆ ನಾಲಿಗೆ ಅಂತಕ್ಕಂಥ ಕೊಟ್ಟಿದ್ದು ಪುಣ್ಯಾತ್ಮರೇ. ಪರಮಾತ್ಮ ಇವೆರಡು ಕೈಗಳನ್ನು ಕೊಟ್ಟಾನೆ. ಕೈ ಎದಕ್ಕೆ ಕೊಟ್ಟಾನ ತಗೊಂಡೆ ಕೇಳಿದ್ರೆ ಇನ್ನೊಬ್ರಿಗೆ ಅಂತ ಹೊಡಿಲಕ್ಕಲ್ಲ, ಕೆಟ್ಟ ಕಾರ್ಯಗಳನ್ನು ಮಾಡಕ್ಕಲ್ಲ, ಕೆಟ್ಟದನ್ನು ಮುಟ್ಟಕ್ಕಲ್ಲ. ಈ 2 ಕೈಗಳನ್ನು ಎದಕ್ಕೆ ಕೊಟ್ಟಾನ ತಗೊಂಡು ಕೇಳಿದ್ರೆ ಒಂದು ಕೈ ಒಳಗಂದ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಇಷ್ಟಲಿಂಗ ಇಟ್ಟುಕೊಳ್ಳಕ, ಇನ್ನೊಂದು ಬಲಗೈ ಎದಕ್ಕೆ ಕೊಟ್ಟಾನ ತಗೊಂಡು ಕೇಳಿದ್ರೆ ದಾನ ಧರ್ಮ ಮಾಡಕ. ಏನ್ರಿ, ನಾವು ಒಳ್ಳೆದನ್ನೇ ಮುಟ್ಟಬೇಕು, ದಾನ ಧರ್ಮಾದಿಗಳನ್ನೇ ಮಾಡಬೇಕು. ಇವತ್ತು ಮನುಷ್ಯನಿಗೆ ಪಾದ ಎದಕ್ಕೆ ಕೊಟ್ಟನ ತಗೊಂಡು ಕೇಳಿದ್ರೆ ಪುಣ್ಯಕ್ಷೇತ್ರಗಳಿಗೆ ಹೋಗಕ್ಕೆಂದ ಕೊಟ್ಟನ ಹೊರತಾಗಿ ಕೆಟ್ಟ ಸ್ಥಳಗಳಿಗೆ ಹೋಗಕ್ಕೆಂದ ಕೊಟ್ಟಿಲ್ಲ. ಅದಕ್ಕಾಗಿನೇ ಆ ಪರಮಾತ್ಮದಿಂದ ಏನಂತೀವಿ ನಾವು, ಈ 84 ಲಕ್ಷ ಜೀವರಾಶಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ತಗೊಂಡ್ರೆ ಮನುಷ್ಯ ತಗೊಂಡು ಯಾಕಂತೀವಿ ಅಂತಂದ್ರೆ ಪರಮಾತ್ಮ ಇಟ್ಟೆಲ್ಲ ಸ್ಪೆಷಾಲಿಟಿ ಕೊಟ್ಟಾನ ನಮಗೆ. ಹೌದಲ್ರಿ, ಇಟ್ಟೆಲ್ಲ ಕೊಟ್ಟಾನ. ಇದ್ರಾಗ ಅಪ್ಪಿತಪ್ಪಿ ಅಂದ ಒಂದೇ ಕೊಟ್ಟಿದ್ದಿಲ್ಲ ತಗೊಂಡ್ರ ಹಿಂದೆ ಹೇಳ್ತಾರಲ್ಲ ಜೇಡರ ದಾಶಿಮಾರು ಒಂದು ಮಾತು ಹೇಳ್ತಾರೆ, ಕಡಿಗೀಲಿಲ್ಲದ ಬಂಡಿ ಹೊಡೆಗೆಡಬಹುದು ಮಾಂಬುದೆ, ಕಡಿಗೀಲು ಬಂಡಿಗ ಆಧಾರ, ಕಡು ದರ್ಪ ಬೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡರವೆ ಕಡಿಗೀಲು ಕಾಣ ರಾಮನಾಥ. ಎಷ್ಟು ಚಂದದ ಇದು ಕೇಳಕ್ಕಿಂತ ಶರಣರು ವಚನ ಸಾಹಿತ್ಯಗಳನ್ನು ಬರೆದ್ರು. ಶರಣರು ವಚನಗಳನ್ನು ಬರಿಬೇಕಾದ್ರೆ ಸುಮ್ಸುಮ್ಮನೆ ಬರಲಿಲ್ಲ, ಉದಾಹರಣೆಗಳನ್ನು ಕೊಟ್ಟಂತ ಬರೀತಾರೆ ವಚನ ಸಾಹಿತ್ಯವನ್ನ. ನೋಡ್ರಿ, ಅವ್ರು ಜೇಡರ ದಾಶಿಮಾರಿ ಏನಂತಾರೆ, ಕಡಿಗೆ ಇಲ್ಲಿಲ್ಲದ ಬಂಡಿ ಹೊಡೆಗಡಬಹುದು ಮಾಂಬುದೆ. ಯಾವನೋ ಒಬ್ಬ ದೊಡ್ಡ ಶ್ರೀಮಂತ, ಅವ ಎಟ್ರು ಮಟ್ಟಿಗೆ ಅಂದ್ರೆ ಶ್ರೀಮಂತ ಹತ್ತುಕೊಂಡು ಕೇಳಿದ್ರೆ ಇಡೀ ಆ ಊರಾಗಿಂದ ಅವನಟ ಶ್ರೀಮಂತರು ಯಾರು ಇದ್ದಿದ್ದಲ್ಲ, ಸುಮಾರಿಂದ ಏನಂತೀವಿ 200 ಎಕರೆ ಜಮೀನ, ಸುಮಾರು 45 ಎತ್ತುಗಳದಾವೆ, ಏನೆಲ್ಲ ಮನೆ ತುಂಬ ಆಳು ಮನುಷ್ಯರದಾರೆ. ಅಷ್ಟೆಲ್ಲ ಶ್ರೀಮಂತನಾಗಿರ್ತಕ್ಕಂಥ ಆ ಶ್ರೀಮಂತನಿಗೆ ಒಂದು ಆಸೆ ಆಯ್ತು. ಏನು ಆಸೆ? ಒಂದು ಎತ್ತಿನ ಬಂಡಿ ಮಾಡಿಸ್ಬೇಕು. ಎತ್ತಿನ ಗಾಡಿ ಅಂತೀವಲ್ಲ ನಾವು, ಎತ್ತಿನ ಗಾಡಿ ಮಾಡಿಸ್ಬೇಕು. ಆ ಎತ್ತಿನ ಗಾಡಿ ಎಂಥದ್ದು ಮಾಡಿಸ್ಬೇಕಂತ ತಗೊಂಡು ಕೇಳಿದ್ರೆ ಇಡೀ ನಮ್ಮ ಇಂಡಿ ತಾಲೂಕಿನೊಳಗೆ ಯಾರೂ ಮಾಡಿಸಿರಬಾರ್ದು, ಇಡೀ ಬಿಜಾಪುರ ಜಿಲ್ಲಾದೊಳಗಿಂದ ಯಾರೂ ಮಾಡಿಸಿರಬಾರ್ದು, ಅಂಥ ಎತ್ತಿನ ಗಾಡಿ ಮಾಡಿಸ್ಬೇಕು ಅಂತ ಆಸೆ ಆಯ್ತು. ಯಾವಾಗಿಂದ ಆಸೆ ಆಯ್ತು? ಊರಾಗಿಂದ ಬಡಿಗೌಡರು ತಗೊಂಡಿರ್ತಾರಲ್ಲ, ಏನ್ರಿ, ಅವನ ಹತ್ರ ಬಂದ, ಏನಪ್ಪಾ ಬಡಿಗೆ, ಒಂದು ನಾನು ಇಂಥ ಸುಂದರವಾಗಿರ್ತಕ್ಕಂಥ ಎತ್ತಿನ ಬಂಡಿ ಮಾಡ್ಬೇಕಲ್ಲ, ಭಾಳ ಚೆನ್ನಾಗಿರ್ತಕ್ಕಂಥ ಬಂಡಿ ಮಾಡಬೇಕು, ಮತ್ತು ನೀ ಮಾಡ್ತೇನೆ ತಗೊಂಡು ಕೇಳಿದಾಗ, ಸಾವ್ಕಾರ ನಾ ಹೇಳದಂಥ ಕಟ್ಟಿಗೆ ತಂದು ಕೊಡ್ರಿ, ನಾ ಮಾಡ್ತೀನಿ ಬಂಡಿ. ನಾ ಹೇಳದಂಥ ಕಟ್ಟಿಗೆ ತಂದು ಕೊಡು. ಎಂಥ ಕಟ್ಟಿಗೆ? ಸಾಗೋನಿ ಕಟ್ಟಿಗೆ ಬೇಕು. ಸರಿ ಆಯಿತು, ಸಾಗೋನಿ ಕಟ್ಟಿಗೆ ತಂದು ಕೊಟ್ಟ. ಸುಮಾರಿಂದ 50,000 ರೂಪಾಯಿ ಖರ್ಚು ಮಾಡಿ ಏನ್ರಿ ಸಾಗೋನಿ ಕಟ್ಟಿಗೆ ತಂದ. ಮತ್ತು ನೀನು ಮಾಡೋ ಕೂಲಿ ಎಟ್ಟು ಒತ್ತುಕೊಂಡು ಕೇಳಿದ್ರೆ ಅವನು ಹೇಳ್ತಾನೆ, ನನ್ನ ಮಾಡೋ ಕೂಲಿನೇ 50,000 ರೂಪಾಯಿ ಅದ ಒಂದು ಎತ್ತಿನ ಬಂಡಿ ತಯಾರು ಮಾಡಕ್ಕೆ. 50,000 ರೂಪಾಯಿ ಮಾಡೋ ಕೂಲಿ ಕೊಟ್ಟಾನ, 50,000 ರೂಪಾಯಿದಿಂದ ಕಟ್ಟಿಗೆ ಕೊಟ್ಟಾನ. ದಿವಸ ಅಲ್ಲ, ವಾರ ಅಲ್ಲ, ತಿಂಗಳಲ್ಲ, ಸುಮಾರು 4-5 ತಿಂಗಳಿಂದ ಸಮಯ ತಗೊಂಡು ಇಂಥ ಸುಂದರವಾಗಿರ್ತಕ್ಕಂಥ ಎತ್ತಿನ ಬಂಡಿ ತಯಾರು ಮಾಡ್ದ. ಸಾವ್ಕಾರಿಗೆ ಅಂತ ಹೇಳ್ದ, ಸಾವ್ಕಾರ ನೀವು ಹೇಳದಂಥ ಬಂಡಿ ತಯಾರಾಗ್ಯದ, ನಿಮ್ಮ ಬಂಡಿ ನೀವು ಒಯ್ಬೋದು ಮನೆಗೆ. ಸರಿ ಹೋಗಿ ನೋಡ್ದ, ಸಾವ್ಕಾರ್ಗ ತನ್ನ ಬಂಡಿ ನೋಡಿ ತನಗೆ ನೆದರಾದಂಗೆ ಆಲಕತ್ತಿತ್ತು. ಅಷ್ಟು ಚೆನ್ನಾಗಿರ್ತಕ್ಕಂಥ ಬಂಡಿ ತಯಾರು ಮಾಡಿದ್ದ ಬಡಿಗೌಡ. ಕೊನೆಗೆ ಶ್ರೀಮಂತ ವಿಚಾರ ಏನು ಮಾಡ್ದ, ಅಲ್ಲ ಬರೀ ಕಟ್ಟಿಗೆಗೆ 50,000 ರೂಪಾಯಿ ಕೊಟ್ಟಿನಿ, ಬಡಿಗನಿಗೆ ಮಾಡುವಂಥ ಕೂಲಿ 50,000 ರೂಪಾಯಿ ಕೊಟ್ಟಿನಿ, ಅದಕ್ಕೆ ಮತ್ತೆ ಇದಕ್ಕೆ ಎತ್ತಿನ ಬಂಡಿಗೆ ಅದು ಎತ್ತುಗಳು ಎಂತ ಇರಬೇಕು ಹೇಳ್ರಿ, ಅಂಥ ಕಿಮ್ಮತ್ತಿನ ಬಂಡಿ ಕಿಮ್ಮತ್ತಿನ ಎತ್ತುಕೊಳ್ಬೇಕಲ್ರಿ. ಅವಕ್ಕೆ ಒಯ್ದು ನನ್ನಂತವ್ ಹಿಂಗೆ ತೆಳ್ಳನ್ನು ಒಯ್ದು ಕಟ್ಟೋದು ಚಂದ ಕಾಣ್ತಾವ. ಪಾಪ ಇಡೀ ಸಂತಿ ಅಂತ ತಿರುಗಾಡಿ ಕಮ್ಮಿ ಅಂದ 2 ಲಕ್ಷ ರೂಪಾಯಿ ಅಂತ ಖರ್ಚು ಮಾಡಿ ಎತ್ತುಗಳು ಹಿಂಗೆ ತಿಂದು ಸೊಕ್ಕೇರಿರ್ತಕ್ಕಂಥ ಊರುಗಳನ್ನ ಖರೀದಿ ಮಾಡ್ದ. ಸೋಮವಾರ ದಿವಸ ಬಡಿಗೌಡಗೆ ಏನಂತ, ನಾನು ಸೋಮವಾರ ದಿವಸದಿಂದ ನಾನು ಬಂಡಿ ನಾನು ಒಯ್ತೀನಿ. ಆಯ್ತು ರೀ ಸಾವ್ಕಾರ ವೈರ್ ಎತ್ತುಕೊಂಡಂದ. ಏನಪ್ಪ ಸಾವ್ಕಾರ ಬಂಡಿ ಮಾಡಿಸನತ್ತೆ 3 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾನ, ಅದು ಎಂಥದ್ದು ಇರ್ಬೇಕು, ನಾನು ನೋಡ್ಬೇಕು, ನೀ ನೋಡ್ಬೇಕು, ಇಡೀ ಊರು ಹೆಣ್ಣ ಗಂಡ ಕೂಡ ಬಡಿಗೌಡ್ರ ಮನೆ ಮುಂದೆ ಸೇರೋದು. ನೋಡ್ತಾರೆ, ಯವ್ವ ಎಷ್ಟು ಚಂದದ ಗಾಡಿ, ಮಾಡಿಸ್ಬೇಕ್ರಿ, ಇಂಥ ಗಾಡಿ ಮಾಡಿಸ್ಬೇಕು. ಗಂಡ್ಮಕ್ಳು ಮಾತಾಡ್ತಾರೆ, ಒಂದು ಕಡೆ ಹೆಣ್ಮಕ್ಳು ಮಾತಾಡ್ತಾರೆ. ಯಾವಾಗಂದ್ರೆ ಎತ್ಕೊಳ್ಳಿದಿಂದ ಕೊಳ್ಳ ಕಟ್ಟದ ಸಾವ್ಕಾರ ಅಂತ ತಲೆಗಂದ ಹಳದಿ ರುಮಾಲ, ಹೆಗಲ ಮೇಲೆ ಹಸಿರು ಶಾಲ,
ಹೆಗಲ ಮ್ಯಾಗಿಂದ ಬಾರ್ಕೋಲ್ ಹಾಕೊಂಡು ಎತ್ತಿನ ಹಗ್ಗ ಹಿಡ್ಕೊಂಡು ನಿಂತ ನಾವು ಒಬ್ಬನೇ ಕುಂದ್ರದ್ರಾಗ ಏನು ಚಂದ ಅದ, ಅದಕ್ಕೆ ಒಂದು 4-5 ಮಂದಿ ಬರ್ರಿ ಎತ್ತಿ ಕೊಡೋದು 4-5 ಮಂದಿಗೆ ಬಂಡ್ಯಾಗ ಕುಂದ್ರಿಸ್ಕೊಂಡ. ಯಾವಾಗಿಂದ 4-5 ಜನರಿಗಿಂದ ಬಂಡೆಗಿಂದ ಕುಂದ್ರಿಸ್ಕೊಂಡ. ಏನು ನೋಡ್ಬೇಕು, ಪೂಜೆ ಆಯಿತು, ಕಾಯಿ ಹೊಡೆದ, 2 ಗಾಲಿಗೆ ನಿಂಬಿ ಕೈ ಇಟ್ಟ, ಏನು ಊರು ಮಂದಿಗಿಂದ ಪೇಡೆ ಹಂಚದ, ಏನೆಲ್ಲ ಸ್ವೀಟ್ ಹಂಚದ ಬಡಿಗೌಡ. ಮತ್ತು ಎತ್ತಿನ ಗಾಡಿ ಮುಂದಕ್ಕೆ ಬಿಡ್ಲಿ ಅನ್ನತ್ತಂದ. ಸರಿ ಆಯ್ತ್ರಿಪ್ಪ, ಎತ್ತಿನ ಗಾಡಿ ಮುಂದಕ್ಕೆ ಬಿಡ್ರಿ. ಮೊದಲೇ ತಿಂದು ಸೊಕ್ಕೇರಿ ತೆಗೆದ ಹೋರುಗಳಿದ್ದು, ಯಾವಾಗಿಂದ ಎತ್ತಿನ ಡುಬ್ಬಿಗಿಂದ ಸ್ವಲ್ಪ ಕೈ ಹಚ್ಚದ, ಎತ್ತುಗಳು ಓಡಕತ್ತು. ಓಡ್ದು ಎಷ್ಟು ದೂರ, ಕಿಲೋಮೀಟರ್ ಅಲ್ಲ, ಯಾವಾಗಿಂದ ಎತ್ತುಗಳಿಂದ ಓಡಾಕತ್ತವ. ಎಷ್ಟು ದೂರ ಹತ್ಕೊಂಡು ಕೇಳಿದ್ರೆ ಒಂದು 3-4 ಮಾರ ಏನ್ರಿ ಎತ್ತಿನ ಬಂಡಿ ಮುಂದಕ್ಕೆ ಹೋಗಿದ್ದೆಲ್ಲ, ಅಷ್ಟು ಕಿಮ್ಮತ್ತಿನಿಂದ ಮಾಡಿರ್ತಕ್ಕಂಥ ಬಂಡಿ ಒಂದು 4-5 ಮಾರ ಮುಂದಕ್ಕೆ ಹೋಗಿಲ್ಲ, ಬಿದ್ದು ಮುರ್ಕೊಂಡು ಹೋಗ್ಬಿಡ್ತು. ನೋಡ್ರಿ, ಒಂದು 4-5 ಮಾರಿಂದ ಮುಂದೆ ಹೋಗಿಲ್ಲ, ಯಾವಾಗಿಂದ ಬಂಡಿ ಬಿದ್ದು ಮುರ್ಕೊಂಡು ಹೋಗ್ಬಿಡ್ತು. ಆ ಬಂಡಿ ಆಗಿರ್ತಕ್ಕಂಥ ಸಾವುಕಾರ ಬಿದ್ದ, 4-5 ಜನರು ಕೂಡ ಬಿದ್ರು. ಯಾವಾಗಿಂದ ಸಾವುಕಾರಿಗಿಂದ ಅಪಮಾನ ಆಗಿಬಿಡ್ತು. ಇಟ್ಟು ಕಿಮ್ಮತ್ತಿನ ಬಂಡಿ ಮಾಡಿಸಿ ನೀವು ಒಂದು 4-5 ಮಾರ ಮುಂದೆ ಹೋಗಿಲ್ಲ, ಆದ್ರೂ ಕೂಡ ಬಿದ್ದು ಮುರ್ಕೊಂಡು ಹೋಯ್ತಲ್ಲ, ಏನು ತಪ್ಪಿನಿ ಎತ್ತಿಕೊಂಡೊಂದು ಪಾಪ ಸಾವುಕಾರ ಬಿದ್ದು ಎದ್ದು ಅಳ್ಳಕತ್ತ, ಕಣ್ಣೀರು ಹಾಕ್ಲಿಕ್ಕತ್ತ. ಯಾಕೆ ಬಿತ್ತು, ಏನು ತಪ್ಪು ಮಾಡೀನಿ? ಕೊನೆಗಿಂದ ಬಡಿಗೌಡನಿಗಿಂದ ಕೇಳ್ತಾನ, ಬಡಿಗೌಡ ಆಮದನ್ನ ನಡೆಸೋದ್ರೊಳಗೆ ನಾ ಏನು ತಪ್ಪಿನೇನು? ಅವಾಗಿಂದ ಹೇಳ್ತಾರೆ, ಸಾವುಕಾರ ನೀ ಏನು ನಡೆಸೋದ್ರೊಳಗೆ ನೀವೇನು ತಪ್ಪಿಲ್ಲ, ಮತ್ತು ಮಾಡೋದ್ರೊಳಗೆ ನೀ ಏನು ತಪ್ಪಿದೇನು? ಮಾಡೋದ್ರೊಳಗೆ ನಾನು ಕೂಡ ಏನು ತಪ್ಪಿಲ್ಲ. ಹಾಗಾದ್ರೆ ಬಂಡಿ ಯಾಕೆ ಬಿದ್ದು ಮುರ್ಕೊಂಡು ಹೋಯ್ತು? ಎಲ್ಲ ಹಿಂಗೆ ಚರ್ಚೆ ಮಾಡ್ತಾ ಕಣ್ಣೀರು ಹಾಕುವಾಗ ಅಲ್ಲೇ ಒಂದು 15 ವರ್ಷದ ಹುಡುಗ ನಿಂತಿತ್ತು. ಸಾವುಕಾರ ಬುದ್ಧಿ ಎಲ್ಲಿಟ್ಟಿದೆ ಅಂತ. ಒಂದು 15 ವರ್ಷದಿಂದ ಹುಡುಗ ಅಂತದ ಸಾವುಕಾರನಿಗೆ, ಸಾವುಕಾರ ಬುದ್ಧಿ ಎಲ್ಲಿಟ್ಟಿದಿ? ಯಾವಾಗಿಂದ ಸಾವುಕಾರಕ್ಕೆ ಸಿಟ್ಟು ಬಂತು. ಯಾಕೋ ಮಗನ ನನಗೆ ಹಿಂಗೆ ಅಂತಿದೆ ಎತ್ತುಕೊಂಡಂದಾಗ, ಅಲ್ಲ 50,000 ರೂಪಾಯಿ ಕಟ್ಟಿಗೆ ತಂದು ಕೊಟ್ಟಿದಿ, 50,000 ರೂಪಾಯಿ ಬಡಿಗನಿಗಿಂದ ಮಾಡುವಂಥ ಕೂಲಿ ಕೊಟ್ಟಿದಿ, 2 ಲಕ್ಷ ರೂಪಾಯಿ ಕೊಟ್ಟಂದು ಎತ್ತುಗಳ ತಂದಿದ್ದು ಖರೆ, ನೀನು 3 ಲಕ್ಷ ರೂಪಾಯಿ ಖರ್ಚು ಮಾಡಿದಿ ನಿಜ. ಆದ್ರೆ ನಿನ್ನ ಗಾಡಿ ಯಾಕೆ ಬಿದ್ದು ಮುರ್ಕೊಂಡು ಹೋಯ್ತು ಅಂತಂದ್ರ ಬರೀ ಒಂದು 20 ರೂಪಾಯಿ ಕೊಟ್ಟರೆ 2 ಕೀಲು ಕೊಡ್ತಾರ, ಹೌದಲ್ರಿ? ಬರೀ 20 ರೂಪಾಯಿ ಕೊಟ್ಟರೆ 2 ಕೀಲುಗಳು ಕೊಡ್ತಾರೆ. ಆ 2 ಕೀಲುಗಳು ಹಾಕ್ಲಾರ್ದಕ್ಕ ಒಂದು ಸಾಮಾನ್ಯ ಬಡಿಗೆ ತಯಾರು ಮಾಡಿರ್ತಕ್ಕಂಥ ಎತ್ತಿನ ಬಂಡಿ ಆ ಒಂದು 4-5 ಮಾರಿನ ಮುಂದಕ್ಕೆ ಹೋಗಿಲ್ಲ, ಅದು ಬಿದ್ದು ಅಂದ ಮುರ್ಕೊಂಡು ಹೋಗಿಬಿಡ್ತು ಪುಣ್ಯಾತ್ಮರೇ. ಆದ್ರ ಇನ್ನೊಂದು ಎತ್ತಿನ ಬಂಡಿ ಅದಿಲ್ಲಿ, ಇಲ್ಲೊಂದು ಗಾಡಿ ಅದ. ಇದು ಸಾಮಾನ್ಯನಾಗಿರ್ತಕ್ಕಂಥ ಬಡಿಗೆ ತಯಾರು ಮಾಡಿರ್ತಕ್ಕಂಥ ಗಾಡಿ ಅಲ್ಲ. ಈ ಗಾಡಿನ ಯಾರು ತಯಾರು ಮಾಡ್ಯಾರ ತಗೊಂಡು ಕೇಳಿದ್ರೆ ಪರಮಾತ್ಮ ಅನ್ನತಕ್ಕಂಥ ಬಡಿಗೆ ತಯಾರು ಮಾಡ್ಯಾನೆ. ಯಾವ ಗಾಡಿ ಅದು? ಮನುಷ್ಯನ ಶರೀರ, ಮನುಷ್ಯನ ಜೀವನ ಅಂತಕ್ಕಂಥ ಎತ್ತಿನ ಬಂಡಿ, ಇದನ್ನ ಯಾರು ತಯಾರು ಮಾಡ್ಯಾರ ತಗೊಂಡು ಕೇಳಿದ್ರೆ ಭಗವಂತ ತಯಾರು ಮಾಡ್ಯಾರ. ನೋಡ್ರಿ ಎಷ್ಟು ಚಂದ ಕೆತ್ಯಾನ ಏನ್ರಿ, ಎಷ್ಟು ಸುಂದರವಾಗಿ ಅಂದ ಕೆತ್ಯಾನ ನೋಡ್ರಿ. ಇಡೀ ನಾದ ಊರಾಗಂದ ಕಮ್ಮಿ ಏನು ಒಂದು 10,000 ಜನ ಇದ್ದಿರ್ಬೇಕು. ಒಬ್ಬರು ಮಾರಿದ್ದಂಗೆ ಒಬ್ರದಿಲ್ಲ. ನೋಡಕ್ ತೇಟ್ ಹಂಗೆ ಅನ್ರಿ ಅಂದ್ರೆ ಅವ ಅಲ್ಲ, ಏನಾರ ಒಂದು ಪರ ಕೆಟ್ಟಿರ್ತಾನೆ. ಎಷ್ಟು ಚಂದ ಕೆತ್ತಾನ ನೋಡ್ರಿ, ಎಷ್ಟು ಚಂದ ಕಾಣಕತ್ತೀವಿ ನಾವು ಏನ್ರಿ. ಮೂಗು ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಕಿವಿ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಹಣಿ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಬಾಯಿ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ. ಎಷ್ಟು ಚಂದ ಕಾಣಕತ್ತೀವಿ. ಅವ ಇಟ್ಟು ಚಂದ ಕೊಟ್ಟನಂತಂದೆ ಪೇರ್ ಆ್ಯಂಡ್ ಲವ್ಲಿ ಹಚ್ತೀವಿ. ಹಪ್ಪಿ ತಪ್ಪಿ ಮೂಗು ತಂದು ಇಲ್ಲಿ ಎಲ್ಲೇ ಮ್ಯಾಲಿಟ್ಟಿನ, ಈ ಬಾಯಿ ತಂದು ಬಗಲಾಗ ಚೀಲ ಇಟ್ಟಂಗೆ ಇಟ್ಟಿನ. ಎಲ್ಲಿಡವ್ರು ನತ್ತ ಮೂಗ್ಬಟ್ಟು ಎಲ್ಲಿ ಇಡ್ತಿದ್ರಿ ಅವ? ಹಿಂಗೆ ಮೂಗ್ಬಟ್ಟು ಮಾಡ್ಕೊಂಡು ಬಂದು ಕನ್ನಡ ಭಾರಿ ಮಾಡೀನಿ ಅವ. ಮೂಗುಬಟ್ಟು ಅಂತೀರಿ, ನೀನು ಮೂಗೇ ಪಟ್ಟಿದಿಲ್ಲ ಅಂತಂದ್ರೆ ಅಲ್ಲ. ಮನುಷ್ಯನ ಜೀವನ ಎಷ್ಟು ವಿಚಿತ್ರ ಅದಲ್ರಿ. ಇದು ಎಲ್ಲವನ್ನು ಕೂಡ ಕೊಟ್ಟ. ಅದಕ್ಕಾಗಿ ಹೇಳ್ತಾನೆ ಜೇಡ್ರದಾಶಿವನ್ ಇನ್ನೊಂದು ವಚನ ಹೇಳ್ತಾನೆ, ಎಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇ ನಂಬೆ ರಾಮನಾಥ. ನೋಡಿ ಎಷ್ಟು ಚಂದ ಹೇಳ್ತ. ಇದೆಲ್ಲ ಕೊಟ್ಟಿದ್ದು ಯಾರು ಏನ್ರಿ? ಭೂಮಿ ಕೊಟ್ಟವ ಪರಮಾತ್ಮ, ಬೆಳಿ ಕೊಟ್ಟವ ಪರಮಾತ್ಮ, ಎತ್ತು ಕೊಟ್ಟವ ಪರಮಾತ್ಮ ಏನ್ರಿ, ಗಾಳಿ ಕೊಟ್ಟವ ಪರಮಾತ್ಮ, ನೀರು ಕೊಟ್ಟವ ಪರಮಾತ್ಮ, ಅನ್ನ ಕೊಟ್ಟವ ಪರಮಾತ್ಮ. ಬರೀ ಇಟ್ಟೆಲ್ಲನೂ ಕೂಡ ಬರೀ ಹೊರಗಿಂದ ಅಟ್ಟೆ ಕೊಟ್ಟಿಲ್ಲ, ಈ ಶರೀರ ಕೊಟ್ಟವನು ಕೂಡ ಪರಮಾತ್ಮನ್ನೇ. ಇಟ್ಟೆಲ್ಲ ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ನಾವು ಏನು ಕೊಡಬೇಕು ಏನ್ರಿ? ಇಲ್ಲದ ನಮ್ಮ ಪ್ರಶ್ನೆ. ಇಟ್ಟೆಲ್ಲ ಗಾಳಿ ಕೊಟ್ಟ, ನೀರು ಕೊಟ್ಟ, ರೂಪ ಕೊಟ್ಟ ಏನ್ರಿ, ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ನಾವು ಏನ್ರ ಕೊಡ್ಬೇಕಲ್ಲ. ಈಗ ದಾರಿ ಹಿಡ್ಕೊಂಡು ಹೊಂಟಾಗಂದ ಕಿಸದ ಬೀಡ್ಯವ ಕಡ್ಡೆ ಬಿಲ್ಲ, ಎದ್ರ ಒಬ್ಬ ಮನುಷ್ಯ ಹೊಂಟನ, ಅಣ್ಣರೇ ಒಂದಿಟ್ಟು ಕಡ್ಡಿ ಐತ್ರ ಕೊಡ್ರಿ ಬೀಡಿ ಸೇದ. ಯಾರು ಬೇಡ ಅಂತಾರೆ, ತೊಗೊರೆ ಎತ್ತುಕೊಂಡೊಂದು ಪಾಪ ಕಡ್ಡೆ ಬಿ ಕೊಡ್ತಾನೆ. ಇಡೀ ಕಡ್ಡೆ ಬಿನ ಅವನಿಗೇನು ಇಲ್ಲ, ಅದ್ರಾಗಿಂದ ಒಂದು ಕಡ್ಡಿ ತೆಗೆದು ಕೊರೆದು ಅದು ಬೀಡಿ ಹಚ್ಕೊಂಡು ಮತ್ತ ಅವನು ಕಡ್ಡಿ ಪಟ್ಟೆ ಅವನಿಗೆ ಕೊಟ್ಟು ಹಂಗೆ ಕೊಡಂಗಿಲ್ಲ. ಥ್ಯಾಂಕ್ಸ್ ರೀ, ಭಾರಿ ಚಟ ಆಗಿತ್ತು ನನಗೆ ಸೇದ್ಬೇಕು.
ಒಂದು ಸಾಮಾನ್ಯ ಸುಟ್ಟು ಬಿಡಿಸಿ ಅದಕ್ಕೆ ಒಂದು ಕಡ್ಡಿ ಕೊಟ್ಟವನಿಗೆ ಒಂದು ಟ್ಯಾಂಕ್ಸ್ ತಗೊಂಡಂತೀವಲ್ಲ, ಇಟ್ಟು ನೀರು ಕೊಟ್ಟ, ಗಾಳಿ ಕೊಟ್ಟ, ಅನ್ನ ಕೊಟ್ಟ, ಏನ್ರಿ ಶರೀರ ಕೊಟ್ಟ, ಇದು ಎಲ್ಲ ಏನು ಸೃಷ್ಟಿಯನ್ನು ನೋಡಕತ್ತೀವಲ್ಲ, ಇದು ಯಾವುದು ಕೂಡ ನಾವು ತಂದಿರ್ತಕ್ಕಂಥವ್ರಲ್ಲ, ನಮ್ಮಿಂದ ಏನು ತರ್ಲಕ್ಕೂ ಕೂಡ ಆಗಂಗಿಲ್ಲ. ಇದು ಎಲ್ಲನೂ ಕೂಡ ಕೊಟ್ಟಿರ್ತಕ್ಕಂಥ ಭಗವಂತ ಕೊಟ್ಟನಲ್ಲ, ಭಗವಂತನಿಗೆ ಏನು ಥ್ಯಾಂಕ್ಸ್ ಹೇಳೋದು? ನಾಲಿಗೆ ಯಾಕೆ ಕೊಟ್ಟನ ಏನ್ರಿ? ಅವನಿಗೆ ಥ್ಯಾಂಕ್ಸ್ ಏನು ಹೇಳೋದ್ರಿ? ಪರಮಾತ್ಮ ಏನು ಬೇಡ್ತಾನೆ ನಿಮ್ಮಿಂದ? ನಿಮ್ಮಿಂದ ಎಂದರೆ ದೇವ್ರು ಇವತ್ತು ಇಲ್ಲಿ ಬಸವಣ್ಣ ದೇವ್ರ ಗುಡಿ ಕಟ್ಟಿರಿ, ಇವತ್ತು ಒಳಗೆಂದ ಬಸವಣ್ಣ ದೇವ್ರ ಅದಾನ. ನೀವು ಒಂದು ದಿವಸ ನೀವು ಇಟ್ಟು ನಾದ ಊರಾಗಿನ ಮಂದಿ ದಿನ ಬರ್ತೀರಿ, ಹಣಿ ಹೊಡಿತೀರಿ. ಒಂದು ದಿವಸ ನಿಮ್ಗೆ ಅದು ಹೋಳಿಗೆ ಕೇಳ್ಯಾನ, ಹುಗ್ಗಿ ಕೇಳ್ಯಾನ, ಏನು ರೊಕ್ಕ ಕೇಳ್ಯಾನ, ನಿಮಗೇನು ಬಂಗಾರ ಕೇಳ್ಯಾನ ಏನ್ರಿ? ಹೇಳ್ತಾನಿಲ್ಲ ಬಸವಣ್ಣ. ನಾದಪ್ರಿಯ ಶಿವನೆಂಬರು ನಾದಪ್ರಿಯನು ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯನು ಶಿವನಲ್ಲ. ನಾದವ ಮಾಡಿದ ರಾವಣನಿಗೆ ಅರಿಯಾವಿಷ್ಯ ಹೋಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರವು ಹೋಯಿತು. ನಾದಪ್ರಿಯನವಲ್ಲ, ವೇದಪ್ರಿಯನವಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಪರಮಾತ್ಮ ನಮ್ಮಿಂದ ಏನು ಬೇಡ್ತಾನ ತಗೊಂಡ ಕೇಳಿದ್ರ, ನಮ್ಮಿಂದ ರೊಕ್ಕ ಕೇಳಂಗಿಲ್ಲ, ಬಂಗಾರ ಕೇಳಂಗಿಲ್ಲ, ಹೋಳಿಗೆ ಹುಗ್ಗಿ ಇದು ಯಾವುದು ಕೂಡ ಕೇಳಂಗಿಲ್ಲ. ಆದ್ರೆ ಪರಮಾತ್ಮ ಏನು ಕೇಳ್ತಾನ ತಗೊಂಡು ಕೇಳಿದ್ರೆ, ನಿಶ್ಚಲವಾಗಿರ್ತಕ್ಕಂಥ ಭಕ್ತಿಯಿಂದ ಅವನು ಧ್ಯಾನ ಮಾಡಿಬಿಟ್ರೆ ಸಾಕು, ನೀನನ್ನು ಅವನು ಋಣ ತೀರಿಸ್ದಂಗ. ಅವನು ಬರೀ ಅವನು ಧ್ಯಾನ ಮಾಡೋದಟ್ಟೆ ಸಾಕು ಏನ್ರಿ? ನಮ್ಮ ಊರಾಗ ಒಬ್ಬ ಅದನ್ರಿ ಭಾರಿ ದೇವ್ರ ಮೇಲೆ ಭಕ್ತಿ ಅನ್ರಿ, ಭಾರಿ ಧರ್ಮವಂತ. ಏನು ಮಾಡ್ತಾನೆ ಅಂಥ ಧರ್ಮದ ಕೆಲಸ ಅಂದ್ರೆ ಊದಿನ ಕಡೆ ತೊಗೊಂಡು ಎಲ್ಲ ಗುಡಿಗಳಿಗೆ ತಿರುಗಾಡ್ತಾನೆ. ಅವೇ ಎರಡು ಊದಿನ ಕಡೆ ತಗೋದು, ಬಸವಣ್ಣ ದೇವ್ರಿಗೆ ಬರೋದು, ಅಲ್ಲೇ ಹಚ್ಚೋದು, ಅಲ್ಲೇ ಬೆಳಗೋದು, ಮತ್ತು ಆರಿಸೋದು ಅಲ್ಲೇ, ಮತ್ತು ಅವೇ ಊದಿನ ಕಡೆ ತೊಗೊಂಡು ಹನುಮಂದಿರ ಗುಡಿಗೆ ಹೋಗೋದು. ಏನು ಮಾಡಿದ್ರೆ ಅವ್ನು ತೊಗೊಂಡು ನೀನು ಊದಿನ ಕಡ್ಡಿ ನೀವು ಕೇಳಂಗಿಲ್ಲ. ಪರಮಾತ್ಮ ನಿಮ್ಮ ಊದಿನ ಕಡ್ಡಿ ಕೇಳ್ಯಾನವ. ಪರಮಾತ್ಮ ನೀನು ಊದಿನ ಕಡ್ಡಿ ಕೇಳಿಲ್ಲ, ನಿನ್ನ ದೀಪ ಕೇಳಿಲ್ಲ, ಯಾವುದು ಕೂಡ ಕೇಳಿಲ್ಲ. ಒಳಗೇನೈತಲ್ಲ ನಿಜವಾಗಿರ್ತಕ್ಕಂಥ ದೀಪ, ನಿಜವಾಗಿರ್ತಕ್ಕಂಥ ಪರಮಾತ್ಮ ಎಲ್ಲಿ ಅದನ್ನ ತಗೊಂಡು ಕೇಳಿದ್ರೆ, ನಮ್ಮ ಒಳಗದನಲ್ಲ, ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನ ನಾವು ನೋಡಬೇಕಾಗಿತ್ತು ಅಂತಂದ್ರೆ ನಾವು ಏನು ಮಾಡಬೇಕಾಗಿಲ್ಲ. ಭಗವಂತ ಪರಮಾತ್ಮ ಪರಮಾತ್ಮ ಶಿವಶಿವ ಶಿವಶಿವ ನಾಲ್ಕು ಮಾತಾ ಏನ್ರಿ ಒಳ್ಳೆ ಮಾತಾಡೋದ ಭಗವಂತನ ಧ್ಯಾನ ಮಾಡಿಬಿಟ್ರೆ ಸಾಕು, ಎಲ್ಲೋ ಇರ್ತಕ್ಕಂಥ ಪರಮಾತ್ಮ ನಮ್ಮ ಬಂದು ಪ್ರತ್ಯಕ್ಷನ ಹಾಕಲ್ಲ. ಹಿಂದೆ ಬಸವಣ್ಣವ್ರಿಗೆ ಒಂದು ಆಸೆ ಆಗಿತ್ತು, ಕಲ್ಪನೆ ಇರಲಿ ನಮಗೆ. ಬಸವಣ್ಣವ್ರಿಗೆ ಎಂಥ ಆಸೆ ಆಗಿತ್ತು? ಪ್ರಭುದೇವರಿಗೆ ಅಂದ್ರೆ ಏನರ ಒಂದು ಪ್ರಶ್ನೆ ಕೇಳ್ಬೇಕನ್ನಂಗೆ ಆಸೆ ಆಗಿತ್ತು ಅಂತ ನೋಡ್ರಿ. ಅವ್ರಿಗೆ ಹೆಂಗೆ ಆಸೆ ಆಗಿರ್ತದ? ಪ್ರಭುದೇವರಿಗೆ ಏನರ ಒಂದು ಪ್ರಶ್ನೆ ಕೇಳಬೇಕು. ಹೆಂಗೆ ಕೇಳೋದು? ಹಡಪದಪ್ಪಣ್ಣವ್ರಿದ್ರು. ಹಡಪದಪ್ಪಣ್ಣವರು ಬಸವಣ್ಣವರ ಮನೆಯಿಂದ ಬಲಗೈ ಬಂಟ ಏನ್ರಿ ಆಪ್ತ ಕಾರ್ಯದರ್ಶಿಯಾಗಿ ಹಡಪದಪ್ಪಣ್ಣವ್ರು ಬಸವಣ್ಣವ್ರ ಮನೆ ತಂದಾಗ ಇರ್ತಿದ್ರು. ಬಸವಣ್ಣವ್ರಂದ ಕರೆದು, ಯಪ್ಪ ಅಪ್ಪಣ್ಣವ್ರೆ, ಯಾಕಂದ್ರೆ ಬಸವಣ್ಣನಿಗಿಂತ ಹಿರಿಯರಾಗಿರ್ತಕ್ಕಂಥವ್ರು ಹಡಪದ ಅಪ್ಪಣ್ಣವರು. ಇದು ಜಗತ್ತಿಗೆ ಒಂದು ಸಂದೇಶವನ್ನು ಕೊಡೋದ್ರ ಸಲುವಾಗಿನೇ ಬಸವಣ್ಣ ಏನ್ರಿ ಹಡಪದ ಅಪ್ಪಣ್ಣವ್ರನ್ನ ತನ್ನ ಮನೆ ಕಾರ್ಯದರ್ಶಿಯನ್ನಾಗಿ ಇಟ್ಕೊಂಡಿದ್ರು. ಯಾಕಂದ್ರೆ ಎಷ್ಟೋ ಜನರ ತಲೆಯಾಗ ಮೂಢನಂಬಿಕೆ ಒಳಗೆ ಅಂದ್ರೆ ನಾವು ಎಷ್ಟೋ ಜನ ಹಡಪದವ್ರ ಮುಖ ನೋಡಬಾರ್ದ್ರಿ, ಮುಂಜಾನೆದು ನೋಡಬಾರ್ದು ತಗೊಂಡು ಅನ್ನೋದು ಭಾಳ ಮಂದಿ ತಲೆಯಾಗ. ಬಸವಣ್ಣವ್ರು ಹೇಳ್ತಾರೆ, ಯಾರ ಮುಖದಾಗೂ ಏನೂ ಇಲ್ಲ, ಯಾವ ಬೇಕಾದ ಜಾತಿ ಇರಲಿ, ಜಾತಿಗಳನ್ನ ಹೇಳಿ ನನ್ನ ಪ್ರಾರಂಭಕ್ಕೆ ಜಾತಿಗಳು ಮಾಡ್ಕೊಂಡವ್ರು ನಾವು. ಯಾವ ಜಾತಿ ಬೇಕಂದ ಬರ್ಲಕ್ಕ ಅವನ ಮುಖದಾಗ ನೀವು ಏನು ನೋಡೋದು? ಜಾತಿ ನೋಡಕ್ಕೆ ಹೋಗ್ಬೇಡ. ಏನೇ ಅವ ಹಡಪದವ ಅದನ, ಅವ ಎಸ್ ಸಿ ಅದನ, ಇವ ಇದು ಅದನ ಅದು ಅದನ ತಂದು ಅವನ್ನ ನೋಡಿ ಅಂದ ನೀ ಜಾತಿ ಅಳಿಲಿಕ್ಕೆ ಹೋಗ್ಬೇಡ. ಅವನ ಮುಖ ನೋಡ್ಬೇಕಾದ್ರೆ ಅವನ ಮುಖದಾಗ ಅಂದ ಭಗವಂತನನ್ನ ನೋಡು ಏನ್ರಿ, ದೇವ್ರ ನೋಡಿಬಿಡು. ನೀ ಏನು ಯಾವ ಕೆಲಸಗಳು ಹಿಡಿದಿರ್ತಿದಲ್ಲ ಆ ಕೆಲಸ ಯಶಸ್ವಿ ಆಕ್ಕ. ಹಡಪದಪ್ಪಣ್ಣವ್ರನ್ನ ಅದಕ್ಕಾಗಿನೇ ಬಸವಣ್ಣವರು ಜಗತ್ತಿನೊಳಗಿದು ಯಾವುದು ಕೂಡ ಮೂಢನಂಬಿಕೆ ಅಂತಕ್ಕಂಥದ್ದು ಇರಬಾರ್ದ್ರಿಪ್ಪ ಏನ್ರಿ. ಬೆಳಗ್ಗೆ ಎದ್ದು ಕೂಡ ಹಡಪದಪ್ಪಣ್ಣವ್ರ ಮುಖ ನೋಡ್ತಿದ್ರು ಬಸವಣ್ಣವ್ರು. ಯಾವಾಗ ಅಪ್ಪಣ್ಣವ್ರಿಗೆಂದ ಕರೆದ್ರು, ಯಪ್ಪ ಅಪ್ಪಣ್ಣವ್ರೆ ಏನು ಬಸವ ಅಂದ್ರು. ಏನೋ ಒಂದು ಕೆಲಸ ಹೇಳ್ಬೇಕಂತ ಮಾಡಿ ನೀವು ಮಾಡ್ತೀರಿ ಅನ್ನೋ ತಂದಾಗ ಅಪ್ಪಣ್ಣವ್ರು ಅಂದ್ರು, ಬಸವಣ್ಣ ನಿನ್ನ ಕೆಲಸ ಯಾವತ್ತು ಒಲ್ಲೆಂದಿ ನಾನು, ನೀ ಏನು ಹೇಳಿದೆ ಅದನ್ನೆಲ್ಲರೂ ಕೂಡ ಮಾಡ್ತೀನಲ್ಲ, ಏನು ಹೇಳ್ತಿದ್ದೆ ಹೇಳು, ನಾ ಮಾಡ್ತೀನಿ ತಿಳ್ಕೊಂಡಂದಾಗ ಏನಿಲ್ಲರಿಪ್ಪ ಅಲ್ಲಂ ಪ್ರಭುದವ್ರಿಗೆ ಒಂದು ಪ್ರಶ್ನೆ ಕೇಳ್ಬೇಕಾಗ್ಯದ, ಅದಕ್ಕೆ ನೀವು ಹೋಗಿ ಕೇಳಿ ಬರ್ತೀರಿ ಅನ್ನು. ಆಯ್ತು ಏನು ಕೇಳಂತ ಹೇಳಂದ್ರು. ಏನಿಲ್ಲ, ಒಂದು ವಸ್ತು ಕೊಡ್ತೀನಿ ತಡಿ ಎತ್ತಿಕೊಂಡು ಬಸವಣ್ಣವ್ರು ಏನು ಮಾಡ್ತಾರ, ಹೆಂಗೆ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಬಸವಣ್ಣವ್ರು ಏನು ಮಾಡಿದ್ರು, ಒಂದು ಎಲಿ ನಾವೇನು ತಿಂತೀವಲ್ಲ ಎಲಿ, ವಿಳೆದೆಲಿ, ಒಂದು ಎಲಿ ಏನ್ರಿ ಅದ್ರೊಳಗೆ ಅಂದ ಒಂದು ಇರುವಿ ಇಟ್ರು. ಈಗ ಕಟ್ಟಿರಿ ಬರ್ತಾವಲ್ಲ ಕರಿ ಇರುವಿ, ಒಂದು ಕರಿ ಇರುವಿ ಇಟ್ಟಂದ ಆ ಒಂದು ಎಲೆಯಾಗ ಕರಿ ಇರುವಿ ಇಟ್ಟು ಮಡಿಚಿ ಅಂದ ಹಡಪದ ಅಪ್ಪಣ್ಣವ್ರ ಕೈಯಾಗ ಕೊಟ್ಟರು. ಯಾವಾಗಿಂದ ಹಡಪದ ಅಪ್ಪಣ್ಣವ್ರ ಕೈಯಾಗ ಕೊಟ್ಟರು ಅದನ್ನು ತೊಗೊಂಡಂದ, ಯಪ್ಪ ಇದು ಒಯ್ದು ಪ್ರಭುದೇವ್ರ ಕೈಯಾಗ ಕೊಟ್ಟು ಅವ್ರ ಕಡೆಯಿಂದ ಉತ್ತರ ತೊಗೊಂಬರಿಪ್ಪ ಅಂದ್ರು. ಆಯ್ತು ಬಸವಣ್ಣ ತಿಳ್ಕೊಂಡೊಂದು ಪಾಪ ಹಡಪದ ಅಪ್ಪಣ್ಣವ್ರು ಹಿಡ್ಕೊಂಡು ಹೋದ್ರು.
ಯಾವಾಗಿಂದ ಹೋಗೋದ್ರೊಳಗೆ ಇಡೀ ಕಲ್ಯಾಣ ತುಂಬ ಹುಡುಕಿದ್ರು ಪ್ರಭುದೇವರು ಸಿಗಲಿಲ್ಲ. ಕೊನೆಗೆ ಸಾಯಂಕಾಲದ 5 ಗಂಟೆಗೆ ಅಲ್ಲೇ ಬಸವ ಕಲ್ಯಾಣದಿಂದ ಒಂದು 2 ಕಿಲೋಮೀಟರ್ ಮೇಲೆ ನಾರಾಯಣಪುರ ತಗೊಂಡಿಸಿ ಬರ್ತದ. ಅಲ್ಲಿ ಒಂದು ಶಿವಮಂದಿರ ತಗೊಂಡದ, ಬಹುಶಃ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನದು. ಅಲ್ಲಿ ಹೋಗಿ ಅಲ್ಲಂ ಪ್ರಭುದೇವರಿಂದ ಕುತ್ಕೊಂಡು ಧ್ಯಾನ ಮಾಡಕತ್ತಿದ್ರು 5 ಗಂಟೆಗೆ. ಹಡಪದ ಅಪ್ಪಣ್ಣವರಿಂದ ಬಾದ್ರು. ಯಾವಾಗ ಸಿಟ್ಟು ಬಂತು, ಪ್ರಭುದೇವ ನಿನಗೆ ಎಷ್ಟು ಹುಡುಕ್ಬೇಕು ಮರಾಯ, ಒಂದು ಮುಂಜಾನೆ ಹುಡುಕ್ಲಕತ್ತಿ, ನಿನಗೆ ಯಾಕ್ರಿಪ್ಪ ನನ್ನೇ ಹುಡುಕ್ಲಕತ್ತೀರಿ ಅಂದ್ರು ಅಪ್ಪಣ್ಣವ್ರು. ಏನಿಲ್ಲ, ಬಸವಣ್ಣವ್ರು ಏನೋ ನಿನ್ನ ಪ್ರಶ್ನೆ ಕೇಳ್ಯಾರ, ಅದಕ್ಕೆ ಅದನ್ನು ಕೊಟ್ಟು ನಿನ್ನ ಕಡೆಯಿಂದ ಉತ್ತರ ತೊಳಕ್ಕೆ ಬಂದೀನಿ. ಏನು ಕೊಟ್ಟಾರ ಅಂದ್ರು. ಅವ ಒಯ್ದು ಪ್ರಭುದೇವ್ರ ಕೈಯಾಗ ಹಡಪದ ಅಪ್ಪನವ್ರು ಕೊಟ್ಟರು. ಯಪ್ಪ ಇದು ಬಸವಣ್ಣವ್ರು ಕೊಟ್ಟರು. ಸರಿ ಆಯ್ತು ತಿಳ್ಕೊಂಡಂದ ಅದನ್ನು ತೊಗೊಂಡು ಬಿಚ್ಚಿ ನೋಡಿದ್ರು. ನೋಡಿ ಪ್ರಭುದೇವ್ರು ನಗಲಕತ್ರು. ಏನ್ರಿ, ಪ್ರಭುದೇವ್ರು ನಗಲಕತ್ರು. ಯಾಕ, ಬಸವಣ್ಣ ಏನು ಪ್ರಶ್ನೆ ಕೇಳ್ಯಾನ ಅನ್ನೋದು ಪ್ರಭುದೇವ್ರಿಗೆ ತಿಳಿತು. ಜ್ಞಾನಿ ಮೇಲೆತ್ತು ಏಕ್ ಬಾತ, ಗದೆ ಮೇಲೆತ್ತು ದೋ ಲಾತ. ಜ್ಞಾನಿ ಮಾತ ಜ್ಞಾನಿಗೆ ತಿಳಿತಾವ, ಕತ್ತಿ ಮಾತ ಕತ್ತಿಗೆ ತಿಳಿತಾವ. ಬಸವಣ್ಣ ಏನು ಪ್ರಶ್ನೆ ಕೇಳೋಣ ಅನ್ನೋದ್ರಿಂದ ಪ್ರಭುದೇವರಿಗೆ ಅಂದ್ರೆ ತಿಳಿತು. ಯಾಕಂದ್ರೆ ಅದರ ಅರ್ಥ ಅಲ್ಲೇ ಇತ್ತು. ಇದೇ ಹಿಂದ ಅನುಭವ ಮಂಟಪದೊಳಗೆ ಪ್ರಭುದೇವರು ಪ್ರಶ್ನೆ ಮಾಡಿದ್ರ. ಏನತ್ತ, ಅಪ್ಪ ಎಲ್ಲ ಶರಣರಿಗೆ ಪ್ರಶ್ನೆ ಮಾಡಿದ್ರು, ಕೈಲಾಸಕ್ಕೆ ಅಂದ್ರೆ ಯಾರು ಹೋಗ್ತೀರಿ, ಯಾರು ಹೋಗ್ತೀರಿ? ಈಗ ನಾನೇ ನಿಮಗೆ ಕೇಳಕತ್ತೀನಿ, ಕೈಲಾಸಕ್ಕೆ ಯಾರು ಹೋಗ್ತೀರಿ? ಯಾರು ಉತ್ತರ ಕೊಡ್ಲಿಲ್ಲ, ಯಾರು ಉತ್ತರ ಕೊಡ್ಲಿಲ್ಲ. ಕೊನೆಗೆ ಬಸವಣ್ಣ ಎದ್ದು ನಿಂತ್ಕೊಂಡು ಅನ್ನತ್ತ. ಏನತ್ತ, ಅವ್ರು ಏನು ಪ್ರಶ್ನೆ ಕೇಳಿರ್ತ ಅನ್ನೋದು ಬಸವಣ್ಣಗೆ ತಿಳಿದಿತ್ತು. ಆ ಬಸವಣ್ಣವ್ರು ಅಂದ್ರು, ಪ್ರಭುದೇವರು ಯಪ್ಪ ಇನ್ನೊಂದು ಪ್ರಶ್ನೆ ಕೇಳ್ರಿ. ಏನಿಲ್ಲ ಬಸವಣ್ಣ, ಕೈಲಾಸಕ್ಕೆ ಅಂದ್ರೆ ಯಾರು ಹೋಗ್ತೀರಿ? ಯಪ್ಪ ನಾವು ಹೋದ್ರೆ ಹೋಗ್ಬೋದು ಕೈಲಾಸಕ್ಕೆ ಅಂದ ಬಸವಣ್ಣ. ನೋಡ್ರಿ ಮಾತಿನೊಳಗೆ ಅಂದ್ರೆ ಎಷ್ಟು ಅರ್ಥ ಇರ್ತದ ಅನ್ನೋದಕ್ಕೆ ನಿಮ್ಗೆ ಹೇಳ್ತೀನಿ ನಿಮಗೆ. ಬಸವಣ್ಣವ್ರು ಏನಂತಾರಪ್ಪ, ಪ್ರಭುದೇವ್ರೆ ನಾವು ಹೋದ್ರೆ ಹೋಗ್ಬೋದು ಕೈಲಾಸಕ್ಕ. ಎಲ್ಲ ಶರಣರೆಲ್ಲ ಬೈಲಕತ್ರು ಬಸವಣ್ಣಗ ಅಹಂಕಾರ ಬಂದದ, ಅವ ಒಬ್ಬನೇ ಹೋಗಂಗೆ ಕಾಣ್ತಾನೆ ಕೈಲಾಸಕ್ಕ. ಎಲ್ಲ ಶರಣರು, ಯಾಕಂದ್ರೆ ಮಾತಿನ ಅರ್ಥನೇ ತಿಳಿದಿದ್ದಿಲ್ಲಲ್ಲ. ಯಾವಾಗ ಎಲ್ಲ ಶರಣರೆಲ್ಲ ಬೈಯಕತ್ರು, ಪ್ರಭುದೇವ್ರು ಏನು ಪ್ರಶ್ನೆ ಕೇಳಿದ್ರೆ ಬಸವಣ್ಣಗೆ ತಿಳಿದಿತ್ತು, ಬಸವಣ್ಣಗೆ ಏನು ಉತ್ತರ ಕೊಟ್ಟನ ಪ್ರಭುದೇವ್ರಿಗೆ ತಿಳಿದಿತ್ತು. ಇಬ್ಬರು ಒಬ್ರಿಗೊಬ್ರು ಮಾರಿ ನೋಡ್ಕೊಂಡು ನಗಲಕತ್ರು ಪ್ರಭುದೇವ್ರು ಬಸವಣ್ಣ. ಎಲ್ಲ ಶರಣರೆಲ್ಲ ಬಸವಣ್ಣ ಬೈಯಕತ್ರು. ಬಸವಣ್ಣಗೆ ಅಹಂಕಾರ ಬಂದದ, ಬಸವಣ್ಣಗೆ ಸೊಕ್ಕು ಬಂದದ, ತಾವು ಒಬ್ಬನೇ ಹೋಗ್ಕನೇನು ಕೈಲಾಸಕ್ಕ. ಹಿಂಗೆಲ್ಲ ಶರಣರು ಮಾತಾಡಕತ್ರು. ಅವಾಗ ಇದರಿಂದ ಪ್ರಭುದೇವ್ರು ನಕ್ಕೋತಂದ್ರು, ಬಸವಣ್ಣ ಮತ್ತೆ ಎಲ್ಲ ಶರಣರು ಹಿಂಗೆ ಅನ್ನಕತ್ತಾರಲ್ಲಪ್ಪ, ಮತ್ತೆ ಇದಕ್ಕೆ ಏನು ಹೇಳ್ತಿ ಎತ್ತುಕೊಂಡಂದಾಗ, ಯಪ್ಪ ನಾ ಹೋದ್ರೆ ಹೋಗ್ಬೋದು ಕೈಲಾಸಕ್ಕೆ ಎತ್ತುಕೊಂಡಂದಿನಿ ಅಂದ್ರೆ ನೀವು ಒಬ್ಬನೇ ಹೋಗಿದ್ದಾನೆ ಕೈಲಾಸಕ್ಕ. ಬಸವಣ್ಣ ಅಂತಾನೆ, ನಾವು ಒಬ್ಬನೇ ಕೈಲಾಸಕ್ಕೆ ಹೋಗಿನೇ ತಿಳ್ಕೊಂಡು ಹೇಳಿಲ್ಲ, ನಾ ಹೋದ್ರೆ ಹೋಗ್ಬೋದು ಕೈಲಾಸಕ್ಕೆ. ಅಂದ್ರೆ ನನ್ನ ಮನಸ್ಸಿನೊಳಗಿರ್ತಕ್ಕ ನಾನು, ನಂದು, ನನ್ನಿಂದಲೇ ತಿಳ್ಕೊಂಡು ಕೆಲವು ಮಂದಿ ತಲೆಯಾಗಿರ್ತದಲ್ಲ, ಆ ನಾ ಅನ್ನುವಂಥದ್ದು ಇದು ಹೋದಾಗ ಮಾತ್ರ ಕೈಲಾಸಕ್ಕೆ ಹೋಗಕ್ಕೆ ಬರ್ತದೆ, ಹೊರತಾಗಿಲ್ಲದೆ ಇದ್ರೆ ಹೋಗಕ್ಕೆ ಬರಲ್ಲ. ನಾನು ಅಂತ ದುರಂಕಾರ ಹೋಗ್ಬೇಕಲ್ರಿ, ನಾನು ಅಂತ ಸೊಕ್ಕ ಹೋಗ್ಬೇಕಲ್ಲ. ನಾನೇ ಮಾಡೀನಿ, ಇದು ನನ್ನಿಂದಲೇ ಆಗ್ಯದ ಏನ್ರಿ. ನಾ ಒಂದು ವೇಳೆ ಇರಲಿಲ್ಲ ಅಂತಂದ್ರೆ ಇಲ್ಲಿ ಆಗಂಗಿಲ್ಲ. ಕೆಲವು ಮಂದಿ ಜನರ ತಲೆಯಾಗಿರ್ತದೆ ನೋಡ್ರಿ ಊರಾಗ. ಕೆಲವು ಮಂದಿ ಇರ್ತಾರಲ್ಲ ಸುಮ್ಮನೆ ಹೇಳ್ಕೊಳ್ಳೋದು, ಈ ಗುಡಿ ನಾನೇ ಕಟ್ಟಾವ, ಇವೇನು ಕಟ್ತಾನ ಗುಡಿ ಏನ್ರಿ. ಇಟ್ಟೆಲ್ಲ ನಡೆದ ತಗೊಂಡಿದ್ರೆ ನಾ ಇದ್ದಾಗನೇ ನಡೆದದ, ನನ್ನಿಂದಲೇ ನಡೆದದ. ಈ ಊರಾಗ ಯಾರು ಶ್ರೀಮಂತರು? ನಾನೇ ಶ್ರೀಮಂತ, ನಾನೇ ದೊಡ್ಡವ, ನನ್ನಿಂದಲೇ ತಗೊಂಡನ್ಮಂತ ನಾ ಅನ್ನುವಂಥದ್ದು ಏನೈತಲ್ಲ, ಇದು ಹೋದಾಗ ಅಂದ್ರೆ ಕೈಲಾಸಕ್ಕೆ ಹೋಗಕ್ಕೆ ಬರ್ತದ ಅಂದ್ರೆ ಬಸವಣ್ಣ. ಹೆಂಗ ಆ ಮಾತಿನ ಅರ್ಥ ಅಲ್ಲೇ ಐತಲ್ಲ, ಜ್ಞಾನಿ ಮಾತಿಂದ ಪ್ರಭುದೇವರಿಗೆ ತಿಳಿದಿತ್ತಲ್ಲ, ಹಂಗ ಇಲ್ಲಿ ಬಸವಣ್ಣ ಏನು ಪ್ರಶ್ನೆ ಕೇಳೋಣ ಅನ್ನೋದು ಪ್ರಭುದೇವರಿಗೆ ತಿಳಿದಿತ್ತು. ಅವಾಗ ಪ್ರಭುದೇವ್ರು ವಿಚಾರ ಮಾಡಿದ್ರು, ಬಸವಣ್ಣ ಹೆಂಗೆ ಪ್ರಶ್ನೆ ಕೇಳ್ಯಾನ ಹಂಗೆ ಉತ್ತರ ಕೊಡ್ಬೇಕಲ್ರಿ. ಬಸವಣ್ಣ ಹೆಂಗೆ ಪ್ರಶ್ನೆ ಕೇಳ್ಯಾನ ಹಂಗೆ ಉತ್ತರ ಕೊಡ್ಬೇಕಲ್ಲ. ನಮಸ್ಕಾರಿ ಅಂದ್ರಿ, ನಮಸ್ಕಾರಿನಿ ಅಂದ್ರೆ ಅದು ಯೋಗ್ಯ ಹೌದಿಲ್ರಿ. ಅವ ನಮಸ್ಕಾರಿ ಅಂದಾಗ ಮತ್ತೆ ನಡೆದಪ್ಪ ಆ ಮಗನ ಅಂದ್ರ ಏನ್ರಿ ಚಂದ ಕಾಣತ್ತದು. ಯಾರು ಯಾವ ರೀತಿಯಾಗಿಂದ ಪ್ರಶ್ನೆ ಕೇಳಿರ್ತಾರಲ್ಲ ಅದೇ ರೀತಿಯಾಗಿಂದ ಉತ್ತರ ಕೊಡ್ಬೇಕಾಗ್ತದ. ಅದಕ್ಕೆ ಇವ ಬಸವಣ್ಣವ್ರು ಏನು ಕೊಟ್ಟಾರ, ಒಂದು ಎಲಿ ಇರಿವಿ ಕೊಟ್ಟಾರಲ್ಲ, ಅದಕ್ಕೆ ಇವರು ಪ್ರಭುದೇವ್ರು ವಿಚಾರ ಮಾಡ್ಕೋತಂದ್ರು. ಅವ ಹೆಂಗೆ ಕೇಳ್ಯಾನ ಹಂಗೆ ಉತ್ತರ ಕೊಡೋಣ ಅಂತ ತಿಳ್ಕೊಂಡು ಮೈ ಮೇಗಂದ ಬಿಳಿ ಬಟ್ಟೆ ಉಡ್ತಿದ್ರು ಪ್ರಭುದೇವ್ರು. ಕಾವಿ ಬಟ್ಟೆ ಎಂದೂ ಕೂಡ ಹುಟ್ಟಿಲ್ಲ. ಯಾವಾಗಿಂದ ಪ್ರಭುದೇವ್ರ ಮೈ ಮೇಗಿಂದ ಶಲ್ಯ ಹೊಚ್ಕೊಂಡಿದ್ರಲ್ಲ, ಅದೇ ಶಲ್ಯದಾಗ ಒಂದು ಈಟಿಂದ ಅರಿವಿ ಹರ್ಕೊಂಡ್ರು. ಒಂದು ಈಟ್ ಹರ್ಕೊಂಡ್ರು, ಅರಿವಿ ಹರ್ಕೊಂಡು ಆ ಕಡೆ ನೋಡಿದ್ರಾಗ ಅಲ್ಲೊಂದು ಇದ್ಲಿ ಬಿದ್ದಿತ್ತು. ಎದ್ಲಿ ಇರ್ತಲ್ಲ, ಕಟ್ಟಿಗೆ ಸುಟ್ಟಂದ ಎದ್ಲಿ ಇರ್ತದಲ್ಲ, ಎದ್ಲಿ ಬಿದ್ದಿತ್ತು. ಅದನ್ನು ತೊಗೊಂಡು ಅರಿವಿಯಾಗಿ ಇಟ್ಟು ಬಸವಣ್ಣನ ಕಳಿಸಿದ್ನಲ್ಲಿ ಇರಿವಿ, ಅದೊಂದು ಇರಿವಿ ತೊಗೊಂಡು ಇದ್ಲಿ ಮೇಗಿಂದ ಇಟ್ಟು ಗಂಟು ಹಾಕ್ಯಂದ ಕೊಟ್ರ ಹಡಪದ ಅಪ್ಪನವ್ರ ಕೈ. ಯಪ್ಪ ಇದನ್ನು ಒಯ್ದು ಬಸವಣ್ಣ ಕೊಡು. ಆಯ್ತು ತಗೊಂಡು ಪಾಪ ಕೈ ಹಿಡ್ಕೊಂಡು ಬಂದ. ಬರುತನ ಬಸವಣ್ಣವ್ರಿಗೆ ನೋಡ್ರಿ ಎಷ್ಟು ಹಂಬಲ ಏನ್ರಿ, ಏನು ತಿಳ್ಕೊಬೇಕನ್ನುವಂಥ ಹಂಬಲ. ಇವತ್ತಿಟ್ಟು ಜನ ಬಂದಿರಿ ತಿಳ್ಕೊಂಡಾಗ ತಿಳ್ಕೊಬೇಕನ್ನುವಂಥ ಹಂಬಲಿದ್ದವರೇ ಗುಡಿಗೆ ಬಂದಿರಿ.
ಏನ್ರಿ ಅವು ತಿಳ್ಕೊಬೇಕನ್ನೋಂಥ ಹಂಬಲ್ ಇಲ್ಲಾರ್ದು ಅಲ್ಲೇ ಕೂತ ನೋಡಿ ಮಳೆ ಮೇಲೆ ಪ್ರವಚನ ಚಲುವಾಗಿ 3 ದಿವಸ ಆದ್ರೂ ಕೂಡ ಇನ್ನೂ ಕೌದೆಗ್ಯಾರ ಅವು. ಯಾರಿಗೇನು ಹಂಬಲ್ ಇರ್ತದಲ್ಲ, ಯಾರಿಗೆ ತಿಳ್ಕೋಬೇಕು ಕೇಳಬೇಕು ಏನ್ರಿ ನೋಡ್ಬೇಕನ್ನುವಂಥ ಹಂಬಲ್ ಯಾರ ಬಲ್ಲಿ ಇರ್ತ, ಹಂಬಲ್ ಇದ್ದಾಗ ಮಾತ್ರ ಆ ವ್ಯಕ್ತಿಯಿಂದ ಗುಡಿ ಕಡೆ ಬರ್ತಾನೆ ಹೊರತಾಗಿ ಹಂಬಲ್ ಇಲ್ಲಾರ್ದ ಏಸು ಕಾಲಕ್ಕೂ ಬರಲ್ಲ. ಬಸವಣ್ಣವ್ರು ಅವತ್ತು ಸ್ನಾನ ಮಾಡಿಲ್ಲ, ಪ್ರಸಾದ ಮಾಡಿಲ್ಲ, ಪ್ರಭುದರು ಏನು ಉತ್ತರ ಕೊಡ್ತಾರೋ ಏನೋ ತಿಳ್ಕೊಬೇಕಂತ ಹಂಬಲದೊಳಗಿಂದ ಬಸವಣ್ಣವ್ರನ್ನ ಹಂಗೆ ಕುಂತರು. ಕೊನೆಗಿಂದ ಹಡಪದ ಅಪ್ಪಣ್ಣವ್ರು ನೋಡಿ ಭಾಳ ಖುಷಿ ಆಯ್ತು. ಯಪ್ಪ ಪ್ರಭುದರು ಸಿಕ್ಕಿದ್ರು ಬಸವಣ್ಣ. ಮತ್ತೆ ಏನು ಉತ್ತರ ಏನು ಹೇಳಿದ್ರು, ನೀ ಏನು ಕೊಟ್ಟಿದ್ದು ಒಯ್ದು ಕೊಟ್ಟಿನಿ, ಅವರು ಒಂದು ಗಂಟು ಕೊಟ್ಟರು, ತಗೊಂಡು ಕೊಟ್ಟು. ಯಾವಾಗಿಂದ ಬಸವಣ್ಣವ್ರು ಅದನ್ನು ಬಿಚ್ಚಿದ್ರು, ನೋಡ್ತಾರ ಒಂದಿಟ್ಟು ಅರಿವಿ ಎದ್ದಿಲಿ, ಇರಿವಿ ಎತ್ತು ಒಂದು ಸೌನ್ ಖುಷಿಯಾಗಿ ಕುಣಿದೆ ಆಡ್ ನಗ್ಲಕ್ಕತ್ರು. ಯಾರು? ಬಸವಣ್ಣವ್ರು. ಒಂದು ಸೌನ್ ಖುಷಿಯಾಗಿಂದ ನಗ್ಲಿಕ್ಕತ್ರು. ಹಡಪದ ಅಪ್ಪಣ್ಣವ್ರು ಇವತ್ತು ಸಿಟ್ಟ. ಬಸವಣ್ಣ ಅಂದರು, ಯಪ್ಪ ಅಂದರು, ಅಲ್ಲ ನೀ ಕೊಟ್ಟಿದ್ದು ನೋಡಿ ಪ್ರಭುದೇವ್ರು ನಗ್ತಾರ, ಪ್ರಭುದೇವ್ರು ಕೊಟ್ಟಿದ್ದು ನೋಡಿ ನೀ ನಗ್ಲಕತ್ತಿದಿ, ನಿಮ್ಮಿಬ್ಬರು ನೋಡ್ಬೇಕು ನನ್ನ ಹುಚ್ಚುಕೊಟ್ಟಿನ ಮಾಡಿರಿ ನೀವು ನೋಡ್ರಿ ಶರಣರ ಜಗಳ ಏನ್ರಿ. ಅವ್ರು ಏನಂತಾರ, ನೀ ಕೊಟ್ಟಿದ್ದು ನೋಡಿ ಪ್ರಭುದೇವ್ರು ನಗ್ಲಕತ್ತಾರ, ಪ್ರಭುದೇವ್ರು ಕೊಟ್ಟಿದ್ದು ನೋಡಿ ನೀ ನಗ್ಲಕತ್ತೀವಿ, ನಿಮ್ಮಿಬ್ಬರು ನೋಡಿ ನನ್ನ ಹುಚ್ಚುಕೊಟ್ಟಿನ ಮಾಡಿರಿ ನೀವು. ನೀ ಏನು ಪ್ರಶ್ನೆ ಕೇಳಿದಿ, ಅವ್ರು ಏನು ಉತ್ತರ ಹೇಳಬೇಕು ನೀವು. ಅವಾಗಿಂದ ಬಸವಣ್ಣವ್ರು ನಕ್ಕೊಂತಂತಾರ, ನಾ ಏನು ದೊಡ್ಡ ಪ್ರಶ್ನೆ ಕೇಳಿಲ್ರಿಪ್ಪ, ಒಂದು ಎಲೆ ಇರ್ವಿ ಕೊಟ್ಟು ಕಳಿಸಿನಲ್ಲ, ನಾನು ಏನು ಪ್ರಶ್ನೆ ಎತ್ತಿಕೊಂಡೆ ಕೇಳಿದ್ರ ಏನು ದೊಡ್ಡ ಪ್ರಶ್ನೆ ಇಲ್ಲ, ಎಲ್ಲಿರುವಿ ಈಟೆ ಪ್ರಶ್ನೆ. ಎಲಿ ಇರ್ವಿ ಕೊಟ್ಟಾರಲ್ಲ, ಎಲ್ಲಿರುವಿ ಈಟೆ ಪ್ರಶ್ನೆ. ಎಲ್ಲಿರುವಿ ಮತ್ತು ಅದಕ್ಕೆ ಎಷ್ಟು ಚಂದ ಉತ್ತರ ಕೊಟ್ಟರು ಪ್ರಭುದೇವರು. ಬಸವಣ್ಣ ಏನು ಕೇಳ್ಯಾನ, ಎಲ್ಲಿರುವಿ, ಪ್ರಭುದೇವ ತಕೊಂಡು ಅಂದಿಲ್ಲ ಅಲ್ಲಿ, ಬರೇ ಎಲ್ಲಿರುವಿ, ಎಲಿ ಇರ್ವಿ ಕೊಟ್ಟು ಕಳಿಸ್ಯಾನ, ಎಲ್ಲಿರುವಿ ಎತ್ತುಕೊಂಡು ಕೇಳ್ಯಾನ. ಅದಕ್ಕೆ ಪ್ರಭುದೇವ್ರು ಎಷ್ಟು ಚಂದ ಉತ್ತರ ಕೊಡ್ತಾರ. ಒಂದಿಟ್ಟು ಅರಿವಿ ಮೇಗಿಂದ ಇದ್ಲಿ ಮೇಗಿಂದ ಇರ್ವಿ ಇಟ್ಟು ಕಟ್ಟಿ ಕಳಿಸ್ಯಾರಲ್ಲ, ಅವರು ಪ್ರಭುದೇವ್ರು ಏನು ಉತ್ತರ ಕೊಟ್ಟರಂತಂದ್ರೆ ಅರಿವು ಇದ್ದಲ್ಲಿ ಇರುವೆ ಎತ್ತುಕೊಂಡು ಉತ್ತರ ಕೊಟ್ಟಿದ್ರು. ಏನ್ರಿ, ಅರಿವು ಇದ್ದಲ್ಲಿ ಅರಿವಿ ಇದ್ಲಿ ಇರ್ವಿ ಕೊಟ್ಟಾರಲ್ಲ, ಅರಿವು ಇದ್ದಲ್ಲಿ ಇರುವೆ. ಹಾಗಾದ್ರೆ ಪರಮಾತ್ಮ ಎಲ್ಲಿ ಅದನ? ಕಲ್ಪನಾ ನಿಮಗ, ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನೋ, ಬಲ್ಲಂತ ಮಹಾತ್ಮರ ಬಲ್ಲಿ ಹಾನೋ, ಕ್ಷುಲ್ಲ ಮಾನವರೆಲ್ಲ ಗೆಲ್ಲ ಮಾಡೋದ ಕಂಡು ಕಲ್ಲಿನಕ್ಕಿಂತ ಕಲ್ಲಾಗ್ಯಾನ ಹೇಳ್ತಾರಲ್ಲ ಶರಣರು. ನಾವು ಪ್ರಶ್ನೆ ಮಾಡ್ತೀವಲ್ಲಿ ಪರಮಾತ್ಮ ಎಲ್ಲಿ ಅದನ, ಅದಕ್ಕಾಗಿ ನಂದು ಪ್ರಭುದೇವರಿಂದ ಉತ್ತರ ಕೊಡ್ತಾರ, ಅರಿವು ಇದ್ದಲ್ಲಿ ಇರುವೆ. ಅಂದ್ರೆ ಎಲ್ಲಿ ಅರಿವದಲ್ಲ ಅಲ್ಲಿ ಭಗವಂತ ಅದಾನ, ಎಲ್ಲಿ ಜ್ಞಾನದ ಅಲ್ಲಿ ಪರಮಾತ್ಮ ಅದಾನ, ಎಲ್ಲಿ ತತ್ವದ ಅಲ್ಲಿ ಪರಮಾತ್ಮ ಅದಾನ, ಎಲ್ಲಿ ತಿಳುವಳಿಕೆದ ಅಲ್ಲಿ ಪರಮಾತ್ಮ ಅದಾನ. ಯಾವನು ಬಲ್ಲಿಂದ ಅರಿವದಲ್ಲ ಅವನು ಬಲ್ಲಿ ಮಾತ್ರ ಪರಮಾತ್ಮದನೇ ಹೊರತಾಗಿ ಅಂತ ಕ್ಷುಲ್ಲ ಮಾನವರೆಲ್ಲ ಗಿಲ್ಲ ಮಾಡೋದ ಕಂಡು ಕಲ್ಲಿನಕ್ಕಿಂತ ಕಲ್ಲಾಕಿ ಕೂತ ನಿನಗೆ ದೇವರು. ಅರ್ಥ ಆಕತ್ರಿ? ಅರಿವು ಬೇಕು ಮನುಷ್ಯನಿಗೆ. ಪರಮಾತ್ಮ ನಮ್ಗೆ ಯಾಕೆಂದ್ರೆ ಈ ಭೂಮಿ ಕಳಿಸ್ಯಾನ, ನಾವಿಲ್ಲಿ ಬಂದ ಬಳಿಕ ನಾವು ಏನು ಮಾಡಬೇಕಾಗ್ಯದೆ ಏನ್ರಿ, ನಮ್ಮ ಮುಂದೆ ಎಲ್ಲಿಗೆ ಹೋಗ್ಬೇಕಾಗ್ಯದ? ಹೌದಲ್ಲ? ಈಗ ನಾವು ಪ್ರಶ್ನೆ ಕೇಳ್ತೀನಿ, ಏನ್ರಿ ಈಗ ನೀವು ಎಲ್ಲಿದಿಂದ ಬಂದ್ರಿ? ನೀವು ಎಲ್ಲಿದಿಂದ ಬಂದ್ರಿ? ಅಯ್ಯೋ ಇಟ್ಟು ಗೊತ್ತಿಲ್ಲ ಅಪ್ಪ, ಮನೆದಿಂದ ಬಂದು ಗುಡ್ಯಾಕ ಕೂತೀವಿ ಇಟಿ. ಹೌದಲ್ಲ? ಇದೇನು ದೊಡ್ಡ ಪ್ರಶ್ನೆ ಕೇಳಕತ್ತಿದ್ದು? ಮನೆಯಿಂದ ಬಂದು ಗುಡ್ಯಾಕ ಕೂತೀವಿ. ನಮ್ಮ ಪ್ರಶ್ನೆ ಇಲ್ಲಿಗಿಲ್ಲ, ಮನೆಗೆ ಎಲ್ಲಿದಿಂದ ಬಂದಿದ್ದಿ ಬೇಕಲ್ರಿ? ನೀ ಎಲ್ಲರೂ ಇಲ್ಲೇ ಸಮೀಪದಿಂದ ಬಂದವ್ರು ಅಲ್ಲ. ನಾವು ಎಲ್ಲರೂ ಇಲ್ಲೇ ಸಮೀಪದಿಂದ ಬಂದೀವಿ ಅಂದ್ರೆ ಏನು ಭಾಳ ದೂರದಿಂದ ಬಂದೀವಿ. ಈಗ ನಮ್ಮ ಪ್ರಶ್ನೆ ಏನದ, ಪುರಾಣ ಕೇಳಕ್ಕೆ ಎಲ್ಲಿದಿಂದ ಬಂದೆತ್ತಂದ್ರೆ ಮನೆಯಿಂದ ಬಂದು ಗುಡಿಯಾಗಿಂದ ಕುಂತೀವಿ. ಹಾಗಾದ್ರೆ ಮನೆಗೆ ಎಲ್ಲಿದಿಂದ ಬಂದೆ ಎತ್ತುಕೊಂಡು ಕೇಳಿದ್ರೆ ತಿಳುವಳಿಕೆ ಹೇಳ್ತಾನ, ತಾಯಿ ಗರ್ಭದಿಂದ ಈ ಭೂಮಿ ಬಂದೀವಿ. ಏನ್ರಿ, ತಾಯಿ ಗರ್ಭದಿಂದ ಈ ಭೂಮಿ ಬಂದೀವಿ. ಇನ್ನೊಂದು ಸ್ವಲ್ಪ ಮುಂದವ್ರು ತಾಯಿ ಗರ್ಭದಾಗ ಎಲ್ಲಿದಿಂದ ಬಂದಿ, ಅದಕ್ಕೂ ಒಂದು ಉತ್ತರ ಇರ್ತದೆ. ತಂದೆ ಗರ್ಭದಿಂದ ತಾಯಿ ಗರ್ಭಕ್ಕೆ ಬಂದೀವಿ. ಹಾಗಾದ್ರೆ ತಂದೆ ಗರ್ಭದೊಳಗೆ ಎಲ್ಲಿದಿಂದ ಬಂದಿ? ಯಾವಾಗ ನಾವು ಪ್ರಶ್ನೆಗಳನ್ನ ಮಾಡ್ತಾ 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 ಹೋದಂಗ ಕೊನೆಗೆ ಒಂದೇ ಒಂದು ನಿರ್ಣಯ ಹೇಳ್ಬೇಕಾಗ್ತದ. ಯಪ್ಪ ನಾವು ಅಲ್ಲಿದಿಂದ ಇಲ್ಲಿದಿಂದ ಬಂದವರಲ್ಲ, ಸಾಕ್ಷಾತ್ ಪರಮಾತ್ಮನಿಂದ ಈ ಭೂಮಿ ಬಂದಿವತ್ತು ಹೇಳಬೇಕೆ ಹೊರತಾಗಿ ಅದನ್ನ ಬಿಟ್ಟಂದು ಬೇರೆ ಹೇಳಕ್ ಬರಲ್ಲ. ಹೇಳಕ್ ಬರ್ತೀವನ್ರಿ? ನಾವು ಪರಮಾತ್ಮನಿಂದ ಈ ಭೂಮಿ ಬಂದಿವತ್ತಂದು ಹೇಳಬೇಕೆ ಹೊರತಾಗಿ ಅದನ್ನ ಬಿಟ್ಟಂದು ಬೇರೆ ಉತ್ತರ ಕೊಡಕ್ ಬರಂಗಿಲ್ಲ. ಈಗ ಪುರಾಣ ಮುಗಿದು ಕೂಡ ಎಲ್ಲಿಗೆ ಹೋಗೋರು ನೀವು? ಎಲ್ಲಿಗೆ ಹೋಗ್ತೀರಿ? ಮನೆಯಿಂದ ಪುರಾಣ ಕೇಳಕ್ಕೆ ಬಂದಿರತ್ತಂದಾಗ ಪುರಾಣ ಮುಗಿಸ್ಕೊಂಡು ಕೂಡ ಹುಗ್ಗಿ ಹೊಡ್ಯಾನ ಮನೆಗೆ ಹೊಕ್ಕಿರಿ, ಹೊರತಾಗಿ ಬೇರೆ ಕಡೆ ಹೋಗಂಗಿಲ್ಲ. ಏನು ಗುಡಿಯಾಗ ಇರೋರಿದೆ ಇರ್ಲಕ್ಕೆ ಬರಲ್ಲ. ಹೆಂಗ ನಾವು ಮನೆದಿಂದ ಬಂದು ಪುರಾಣ ಕೇಳಿವಿ, ಪುರಾಣ ಮುಗಿದ ಬಳಕೆ ಹೆಂಗೆ ತಿರುಗಿ ಮನೆಗೆ ಹೋಗ್ತೀವೋ ಹಂಗೆ ಪರಮಾತ್ಮನಿಂದ ಈ ಭೂಮಿ ಬಂದಿವೆ ತಿಳ್ಕೊಂಡಂದಾಗ ತಿರುಗಿ ನಾವು ಪರಮಾತ್ಮ ಬಳಿ ಹೋಗ್ಬೇಕಲ್ಲ, ಪರಮಾತ್ಮ ಬಳಿ ಹೋಗ್ಬೇಕಲ್ಲ. ಆದ್ರೆ ಹೋಗ್ಬೇಕಾದ್ರಿಂದ ಹಂಗೆ ಹೋಗಕ್ಕೆ ಬರಂಗಿಲ್ಲ, ಹಂಗೆ ಹೋಗಕ್ಕೆ ಬರಂಗಿಲ್ಲ. ಒಂದು 4 ದಿನದಿಂದ ನೀವತ್ತು ಆಲ್ಮೇಲಕ್ಕೆ ಹೋಗ್ಬೇಕಾದ್ರಾಗಲಿ, 4 ದಿನದಿಂದ ನೀವು ಇಂಡಿಗೆ ಹೋಗ್ಬೇಕಾದ್ರೆ ಹೋಗಿ ಅಂದ ಬಸ್ನಾಗ ಕುಂದಿರ್ತಿರಲ್ಲ, ಬಸ್ನಾಗ ಕುಂತು ಬಳಕ ಅಲ್ಲಿ ಏನು ಮಾಡಬೇಕು? ಅಲ್ಲಿ ಯಾರು ಇರ್ತಾರೆ ಬಸ್ನಾಗ?
ಯಾರು ಇರ್ತಾರ? ಕಂಡಕ್ಟರ್ ಇರ್ತಾನಿಲ್ಲ. ಕಂಡಕ್ಟರ್ ಬಳಿ ಹೋಗ್ತೀರಿ, ಕಂಡಕ್ಟರ್ ನಿಮ್ಗೆ ಕೇಳ್ತಾನ, ಏನು ಕೇಳ್ತಾನೆ ನಿಮಗೆ ರೀ? ಟಿಕೆಟ್ ತೋರಿ. ನೀವು ಆಧಾರ್ ಕಾರ್ಡ್ ಅನ್ನು ತೋರಿಸಿ ಅಂದ್ರೆ ಟಿಕೆಟ್ ತಗೋರಿ, ಬೇಡ ರೊಕ್ಕ ಕೊಟ್ಟರೆ ಟಿಕೆಟ್ ತೋರಿ. ಒಟ್ಟು ಟಿಕೆಟ್ ಅಂದ್ರೆ ನಿಮ್ಮ ಬಲ್ಲಿ ಅಂದ್ರೆ ಇರಬೇಕು. ಅಪ್ಪಿ ಟಿಕೆಟ್ ನಿಮ್ಮ ಬಲ್ಲಿ ಇರ್ಲಿಲ್ಲತ್ತಂದ್ರ ದಾರಿ ಒಳಗಿಂದ ಯಾವ ಚಕ್ಕರ್ ಬಂದತ್ತಂದ್ರ ಏನ್ರಿ ಚೆಕ್ ಮಾಡೋ ಬಂದತ್ತಂದ್ರ ಅಪ್ಪಿ ನಿಮ್ಮ ಬಲ್ಲಿ ಟಿಕೆಟ್ ಇರ್ಲತ್ತ ನಡವರ್ಕ್ ಇಳಿಸ್ಬಿಡ್ತಾರ. ಅಡವೆಗೆ ಇಳಿಸ್ತಾರಿಲ್ರಿ. ಆ ಟಿಕೆಟ್ ನಿಮ್ಮ ಬಲ್ಲಿ ಇತ್ತು ತಿಳ್ಕೊಂಡ್ರೆ ನೀವು ಎಲ್ಲಿ ಇಂಡಿಗೆ ಹೋಗಿ ಮುಟ್ಟಬೇಕಲ್ಲ, ನೇರವಾಗಿ ಅಂದ್ರೆ ಇಂಡಿಗೆ ಹೋಗಿ ಅಂದ್ರೆ ಇಳಿತೀರಿ ಹೊರತಾಗಿ ಬೇರೆ ಕಡೆ ಎಲ್ಲಿನೂ ಕೂಡ ಇಳಂಗಿಲ್ಲ. ಹಂಗ ನಾವು ಬರುವಂಥ ಪ್ರಸಂಗದೊಳಗೆ ನಾವು ಏನು ತಂದಿಲ್ಲ ನಿಜ, ಆದ್ರೆ ಹೋಗುವಂಥ ಪ್ರಸಂಗದೊಳಗೆ ನಾವು ಹಂಗೆ ಹೋಗಕ್ಕೆ ಬರಂಗಿಲ್ಲ. ಹಂಗಾದ್ರೆ ಏನು ಒಯ್ಬೇಕಂತ ತಿಳ್ಕೊಂಡೋದಕ್ಕೆ ಕೇಳಿದ್ರೆ ಧರ್ಮ ಏನ್ರಿ ಪುಣ್ಯ ಇವೆರಡು ಗಂಟು ನಾವು ಕಟ್ಕೊಂಡು ಹೋಗ್ಬೇಕು. ಧರ್ಮದ ಗಂಟ ಒಂದು, ಪುಣ್ಯದ ಗಂಟ ಒಂದು. ಧರ್ಮದ ಗಂಟ ಅಂದ್ರೆ ಏನು? ಶಿವ 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 ಲಿಂಗ ಪೂಜೆ ಮಾಡ್ರಿ, ಭಗವಂತನ ಧ್ಯಾನ ಮಾಡ್ರಿ, ಏನ್ರಿ ಗುಡಿ ಗುಂಡಾರಗಳಿಗೆ ಹೋಗ್ರಿ, ಪುರಾಣ ಪ್ರವಚನಗಳನ್ನ ಕೇಳ್ರಿ, ಶರಣರು ಯಾವ ಮಾರ್ಗದೊಳಗೆ ನಡೆದಾರ ಆ ಮಾರ್ಗದೊಳಗೆ ನಡಿಲಿಕ್ಕೆ ಪ್ರಯತ್ನ ಪಟ್ರಿ ಎತ್ತಿಕೊಂಡ್ರ ಇದು ಧರ್ಮದ ಗಂಟು ತಯಾರಾಕದ. ಇನ್ನು ಪುಣ್ಯದ ಗಂಟೆ ಯಾವುದು ಹೊತ್ತುಕೊಂಡು ಕೇಳಿದ್ರ ಹಸ್ತು ಬಂದವರಿಗೆ ಒಂದು ತುತ್ತು ಅನ್ನ ಹಾಕ್ರಿ. ಏನ್ರಿ ಪುಣ್ಯ ತಂದುಕೊಳ್ಳೋಣ ಭಾಳ ದೊಡ್ಡದ ತಿಳ್ಕೊಬೇಡ್ರಿ. ಇಲ್ರಿ ನಾ ಭಾಳ ದೊಡ್ಡ ಪುಣ್ಯ ಮಾಡೀನಿ ಅಂದ ಮೊನ್ನೆ ಒಬ್ಬ, ಅಂಥ ಪುಣ್ಯ ಏನು ಮಾಡಿದಿ ಏನೇನ? ತಿರುಪತಿ ಹೋಗಿ ತಲೆ ಬೋಳ್ಸ್ಕೊಂಡು ಬಂದನಂತ. ತಿರುಪತಿ ಹೋಗಿ ತಲೆ ಬೋಳ್ಸ್ಕೊಂಡು ಬಂದಂತ ದೊಡ್ಡ ಪುಣ್ಯ ಹೊಚ್ಚುಗಾಟಿ. ಅದು ಬರೀ ತಲೆ ಬೋಳಿಸ್ಕೊಂಡ್ರೆ ಪುಣ್ಯ ಬರ್ತದ್ರೆ. ಅವು ತಲೆ ಯಾಕೆ ಬೋಳಿಸ್ಕೋತಾನೆ ಅಂತಂದ್ರೆ ಅವಕ್ಕೇನು ನೀವು ಬೀಜ ಬೇಡ ಗೊಬ್ಬರ ಬೇಡ, ಇವತ್ತು ಬೋಳಿಸ್ಕೊಂಡು ಬಂದು ಮರುದಿವ್ಸ ಬೆಳಿತಾವ ಅವು. ಹೌದಾ ಇಲ್ಲ? ಅದಕ್ಕೆ ತಲೆ ಕೊಡ್ತಾವ. ಅಲ್ಲಿ ನೀವು ಹೋಗಿ ತಿರುಪತಿ ಹೋಗಿ ತಲೆ ಬೋಳಿಸ್ಕೊಂಡು ಬಂದು ತಲೆನ ಹೊಟ್ಟು ಹಾದಿತ್ತು. ಹೌದಿಲ್ಲ? ಪುಣ್ಯ ಹೆಂಗೆ ಬರ್ತದ್ರಿ? ಪುಣ್ಯ ಬರ್ತದ? ಮನುಷ್ಯನೊಳಗೆ ಹೇಸಿಗೆ ಇಟ್ಕೊಂಡು ಕಾಸಿಗೆ ಹೋದಲ್ಲೇನಾಯ್ತು? ನಾ ಭಾಳ ಪುಣ್ಯ ಮಾಡೀನಿ. ಏನು ಮಾಡಿದೆ? ಅಯ್ಯೋ ಸರಿ ಅಂತ ಕಾಸಿಗೆ ಹೋಗಿ ಗಂಗಾ ನದಿ ಸ್ನಾನ ಮಾಡಿ ಪಾಪನೇ ಬಿಟ್ಟು ಬಂದಿಲ್ಲಲ್ಲ ಏನ್ರಿ? ಅಲ್ಲ, ಇನ್ನೊಬ್ರಿಗೆ ಮೋಸ ಮಾಡೋ ಗುಣ ಇಟ್ಕೊಂಡು ಇನ್ನೊಬ್ರಿಗೆ ಅನ್ಯಾಯ ಮಾಡೋ ಗುಣ ಇಟ್ಕೊಂಡು ಸರಿ ಕಾಸಿಗೆ ಹೋದ್ರೇನು, ಸರಿ ಅಂದ್ರೆ ತಿರುಪತಿಗೆ ಹೋಗಿ ತಲೆ ಬೋಳಿಸ್ಕೊಂಡು ಬಂದ್ರೆ ಆಗುದೇನು? ಆಕತ್ತೇನ್ರಿ? ಗಂಗಾ ನದಿ ಸ್ನಾನ ಮಾಡಿದ್ರೆ ಅಂದ್ರೆ ಸಾಬೂನು ಒಯ್ದಿದ್ದೆ, ಮೈ ಮ್ಯಾಗ ಮಣ್ಣು ವಾದಿತ್ತು. ಪುಣ್ಯ ಹೆಂಗೆ ಬರ್ತದ? ಏನು ಪುಣ್ಯ ತಗೊಂಡು ದೊಡ್ಡದಿಲ್ಲ. ಎಲ್ಲೇ ಹೋಗಿ ಅಂದ್ರೆ ಯಾರೋ ತಿರುಪತಿಗೆ ಹೋಗಿ 5 ಕಿಲೋದಿಂದ ಬಂಗಾರ ಕಿರೀಟ ಮಾಡಿ ಇಟ್ಟು ಬಂದನಂತಂದ್ರೆ ಪುಣ್ಯ ಬರ್ತದೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಪುಣ್ಯ ತಗೊಂಡ್ರೆ ಅಷ್ಟು ದೊಡ್ಡದು ಇಲ್ಲೇ ಇಲ್ಲ. ನಾವು ತಿಳ್ಕೊಳ್ಳೋದ್ರಿಂದ ಭಾಳ ದೊಡ್ಡ ತಿಳ್ಕೊಂಡಿವಿ. ಏನು ಪುಣ್ಯ ತಿಳ್ಕೊಂಡ್ರೆ ಇವತ್ತು ನೋಡ್ರಿ ಎಷ್ಟು ಪುಣ್ಯದ ಕಾರ್ಯ ಮಾಡಕತ್ತ ನಮ್ಮೆಲ್ಲ ಬಸವೇಶ್ವರ ಸಮಿತಿಯವರು. ಎಷ್ಟು ಪುಣ್ಯದ ಕಾರ್ಯ ರೀ. ಒಂದು ಕಡೆಗಿಂದ ಪ್ರವಚನ, ಇನ್ನೊಂದು ಕಡೆಗಿಂದ ದಾಸೋಗ. ಏನ್ರಿ ನಮ್ಮ ಜನ ಪ್ರವಚನ ಕೇಳಿ ಹೊಟ್ಟೆ ಹಸ್ತು ಮನೆಗೆ ಹೋಗಿ ಅಂತ ಉಣಬಾರ್ದು. ಅವ್ರ ಪ್ರಸಾದನೂ ಇಲ್ಲಿ ಆಗಬೇಕು. ಒಂದು ಕಡೆಗೆ ನೆತ್ತಿ ಊಟ, ಇನ್ನೊಂದು ಕಡೆಗಿಂದ ಹೊಟ್ಟೆ ಊಟ. ಇವ್ರು ಸುಖದಿಂದ ಇರ್ಲಿ ಎತ್ತಿಕೊಂಡ್ರೆ ಇವತ್ತೆಲ್ಲ ದಾಸೋಹ ಮಾಡಕತ್ತ, ದಿನವೊಬ್ಬರು ಕೊಡಕತ್ಯಾರ. ಏನ್ರಿ ನಮ್ಗನು ಕೂಡ ನಮ್ಮ ಕಲಾವಿದರಿಗೆ ದಿನ ಒಬ್ಬರು ಪ್ರಸಾದ ಮಾಡ್ಸಕತ್ಯಾರ. ಇವತ್ತು ಯಾರೋ ಪುಣ್ಯಾತ್ಮ ನಾವು ಊರದಿಂದ ಬಂದ ಕೂಡಲೇನ ನಮಗೂ ಈ ನಾಗರ ಪಂಚಮಿದು ಅದೇನಂತಾರೆ ಕರ್ದಂಟ ಏನ್ರಿ, ಆಮೇಲೆ ಏನು ಕರ್ಚಿಕಾಯಿ ಏನೇನೋ ತಂದು ಕೊಟ್ಟಾರ. ಪುಣ್ಯ ತಂದ್ರೆ ಏನಿರ್ತದ್ರಿ? ಯಾರೇ ಹಸ್ತು ಬಂದಿರ್ತಾರಲ್ಲ, ಹಸ್ತು ಬಂದ ಅವಾ ಒಂದು ತಂದು ಅನ್ನ ಹಾಕ್ರಿ ಎತ್ತಿಕೊಂಡ್ರೆ ಸಾಕು. ಅದಕ್ಕೊಂದೆರಡು ಹೊಟ್ಟೆ ತುಂಬಿಟ್ಟು ಅನ್ನ ಹಾಕ್ರಿ. ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನೂ ಇಲ್ಲ. ಏನಿರ್ತದ್ರಿ? ಯಾವ ನಮ್ಮಲ್ಲಿ ಒಬ್ಬ ಸಾವುಕಾರ ಭಾರಿ ದೊಡ್ಡ ಜಿಪುಣ, ಎಷ್ಟು ಕಂಜೂಸ ಹತ್ತಿಕೊಂಡ ಕೇಳಿದ್ರ ಏನ್ರಿ ತುಪ್ಪದ ನೊಣ ಬಿದ್ರೆ 12 ಸಾರಿ ಚೀಪ್ ಹೋಗಿತ್ತಿದ್ದ. ಇರ್ತಾವ ಒಂದೊಂದು ಜಿಪುಣ. ನಮ್ಮಲ್ಲಿ ಬಸವ ಕನ್ನಡದಾಗ ಒಂದು ಮುದುಕಿತ್ತು, ಒಂದೇ ಅಡಿಕೆಗೆ 18 ಬಾಣೆತನ ಮಾಡ್ಯಾರ. ಒಂದೇ ಅಡಿಕೆಯಾಗ. ಅಯ್ಯೋ ಅದು ಹೆಂಗೆ ಮಾಡ್ತಿರ್ಬೇಕು? ಮುತ್ಯ ಸುಳ್ಳು ಹೇಳ್ತಂತೀರ ಮಾಡ್ಯದದು ಮುದುಕಿ, ಇನ್ನೂ ಆದದು ಜೀವಂತ. ಅದು ಏನು ಮಾಡ್ಯದ? ಒಂದು ದೊಡ್ಡ ಬರಡಿ ಅಡಿಕೆ ತೊಗೊಂಡು ಅದಕ್ಕೆ ದಾರ ಕಟ್ಟಿ ಹಿಂಗೆ ಜಂತಿಗೆ ತೂಗಿಬಿಟ್ಟಾಳ. ಊಟ ಮಾಡಿ ಬರೋದು ಬಾಯಾಗ ಅಡಿಕೆ ಹಿಡೋದು ದುರುತು ಇಪ್ಪದು. ಬಾಯಿ ಒಗರದ ಕೂಡ ಮತ್ತೆ ಬಾಯಿಂದ ಬಿಡೋದು ಅಡಿಕೆ. ಅದು ಹಾಗೆ ತಿರುಗಾಡ್ಕೋ ಓತಿರ್ತದೆ. ಮತ್ತೆ 10 ಮಣಿಗೆ ಉಣೋದು, ಮತ್ತೆ ಅದೇ ಹಿಡಿಯೋದು. ಮತ್ತು ಮುಂಜಾನೆ ನಾಷ್ಟ ಮಾಡೋದು, ಅದೇ ಅಡಿಕೆನೇ ಚೀಪದು. ಮತ್ತು ಹಿಂಗೆ ಮಾಡಿದ್ರೆ ಇನ್ನೂ 18 ಹಾಕೋ ಬಾಣೆ ತಾನ. ಹಾಂ, ಭಾರಿ ಚಿಪ್ಪಣ ಇರ್ತಾವ. ಪಾಪ ಭಾಳ ದೊಡ್ಡ ಚಿಪ್ಪಣ. ಬರೇ ಬಡ್ಡಿ ವ್ಯವಹಾರ ಮಾಡವ, ಬರೇ ಬಡ್ಡಿ ವ್ಯವಹಾರ ಮಾಡೋದು. ಬರೇ ಊರಾಗ ಒಂದೇ ಅಲ್ಲ, ನಾದ ಊರಾಗ ಅಟ್ಟೆ ಅತ್ತಲ್ಲ, ಹೊರಗಿನ ಮತ್ತೊಂದು ಊರಾಗನು ಕೂಡ ಬಡ್ಡಿ ಹಂಗಂದ ಏನ್ರಿ ಕೊಡ್ತಿದ್ದ, ಬಡ್ಡಿ ವಸೂಲಿಗಂದ ತಿರುಗಾಡ್ತಿದ್ದ. ಮನ್ಯಾಗ ನೋಡ್ತೇವೆ ಭಾರಿ ಚಿಪ್ಪಣ. ಯಾರಿಗೆ ಒಂದು ತಗೊಡ್ರಿ ರೊಟ್ಟಿ ದಾನ ಮಾಡವಲ್ಲ ಏನ್ರಿ, ಏನೇನೇನು ಕೂಡ ದಾನ ಮಾಡವಲ್ಲ. ಪಾಪ ಮನ್ಯಾಗ ಅವನು ಹೆಣ್ತಿ ಅಂತ ತಗೊಂಡು ಕೇಳಿದ್ರೆ ಭಾರಿ ಧರ್ಮ ಅಂತಳು ಏನ್ರಿ. ಆಕೆ ದಾನ ಮಾಡಬೇಕು, ಇನ್ನೊಬ್ರಿಗೆ ಉಣಿಸ್ಬೇಕು, ತಿನ್ನೋದು ಭಾರಿ ಆಸೆ ಹೆಣ್ಮಗಳಿಗೆ. ಆದ್ರೆ ಏನು ಮಾಡ್ತೀವಿ ಗಂಡ ಏನ್ರಿ ಕೆಟ್ಟ ತಿರ್ಸಿಟ್ಟದ. ಒಂದು ದಿವ್ಸ ಏನಾಗಿಬಿಟ್ಟದ, ಬಡ್ಡಿ ವಸೂಲು ಮಾಡ್ಲಿಕ್ಕೆ ಹೋಗಿಬಿಟ್ಟಾನ. 2 ದಿವಸ ತನಕ ಬರಲೇ ಇಲ್ಲ.
ಆಕಿ ಮನಸ್ಸಿನಾಗ ಏನು, ಈಗ 2 ದಿವಸ ಹೋಗ್ಯಾನವ, ಯಾರು ಈಗ ಅಂದ್ರೆ ಸ್ವಾಮಿಗಳೇ ಬರಲಿಲ್ಲ, ಯಾರು ಭಿಕ್ಷುಕರೇ ಬರಲಿಲ್ಲ ತಗೊಂಡು ಮನಸ್ಸಿನಾಗ ಕಳವಳ. ಅನ್ನೋದ್ರೊಳಗಿಂದ ಒಬ್ಬ ಮಹಾತ್ಮ ಆಕಿನ ಮನೆಗೆ ಬಂದ. ಇವಾ ಭಿಕ್ಷಾ ನೀಡ್ರಿ. ಯಪ್ಪ, ನಾ ಭಿಕ್ಷೆ ನೀಡಂಗಿಲ್ಲ, ನಮ್ಮ ಮನೆಗೆ ಊಟ ಮಾಡು. ನಮ್ಮ ಮನೆಗೆ ಇಲ್ಲಿತಾನೆ ಯಾರು ಒಬ್ರು ಸ್ವಾಮಿಗಳು ಕೈ ತೊಗೊಂಡಿಲ್ಲ, ನೀ ಊಟ ಮಾಡೇಬೇಕಂತ ತಗೊಂಡು ಪಾಪ 2 ರೊಟ್ಟಿ ಏನ್ರಿ ಆ ಸಾಧುಗೆಂದ ಹಚ್ಚಿ ಆನಂದ ಊಟ ಮಾಡಿಸಲು. ಯಾವಾಗ ಅವ ಹೋಗುವಂಥ ಪ್ರಸಂಗದೊಳಗೆ ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿದ ಬಳಿಕ ಅವ ಸಾಧು ಏನಂದ, ಇವ ನೀ ಏನು 2 ರೊಟ್ಟಿಯನ್ನು ನನಗೆ ದಾನ ಮಾಡಿದೆಯಲ್ಲ, ಈ 2 ರೊಟ್ಟಿ ಪುಣ್ಯ ನಿನ್ನ ಮನೆತನಕ್ಕಿಂತ ತಟ್ಲೆವಾ ತಿಳ್ಕೊಂಡು ಆಶೀರ್ವಾದ ಮಾಡಿ ಅಂದ ಹೋದ. ಆಶ್ಚರ್ಯ ಹೇಳ್ತೀನಿ ನಿಮಗೆ, ಇವ ಏನು ಬಡ್ಡಿ ವಸೂಲಿಗೆಂದ ಹೋಗಿದ್ನಲ್ಲ, ಹೋಗಿ ಬರುವಂಥ ಪ್ರಸಂಗದೊಳಗೆ ಇವನ್ ಬಳಿ ರೊಕ್ಕ ಇರ್ತಾವತ್ತ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಒಂದು 4 ಮಂದಿ ಕಳ್ಳರು ಏನು ಮಾಡ್ಯಾರ, ಇವ ಬರೋ ದಾರಿ ಕಾಯಿ ಕೂತ್ ಕುಂತ. ಕಲ್ಪನೆ ಇರಲಿ ನಿಮ್ಗೆ, ಇವ ಬರುದೇ ದಾರಿ ಕಾಯಿ ಕೂತ್ಕೊಂಡ ಕುಂತಾರ. ಯಾವಾಗಂದ ಊರು ಹೊರಗಿಂದ ಇವ ಬಂದ ಎಲ್ಲ ಬಡ್ಡಿ ಗಂಟೆ ಅಂದ ರೊಕ್ಕ ಎಂದ ಇಸ್ಕೊಂಡು ಕಿಸದಾಗ ಇಟ್ಕೊಂಡು ಇನ್ನೇನು ತನ್ನ ಊರಿಗೆ ಬರ್ಬೇಕತ್ಕೊಂಡು ಊರು ಹೊರಗಿಂದ ಬರೋದ್ರೊಳಗೆ ಇವ್ರು 4 ಮಂದಿ ಕಳ್ಳರು ಅವನ ಬಲ್ಲಿಂದ ರೊಕ್ಕ ಕೊಡುವತ್ತಂದು ಇವ್ ಕೊಡಂಗಿಲ್ಲ ತನವ. ಯಾವಾಗಿಂದ ರೊಕ್ಕ ತೊಗೊಂಡು ಏನು ಮಾಡ್ದ, ಹೊಟ್ಟೆ ಬುಡಿಗೆ ಇಟ್ಕೊಂಡು ಡಬ್ಬಿದ್ದ. ಏನ್ರಿ ರೊಕ್ಕ ಎಲ್ಲ ಕೊಡಂಗಿಲ್ಲ ತಿಳ್ಕೊಂಡು ಹಿಂಗೆ ಕೈಯಾಗಿ ಹಿಡ್ಕೊಂಡು ಹಿಂಗೆ ಬಾರ್ಲೆ ಬಿದ್ದ. ಇವನು ಬಲ್ಲಿ ರೊಕ್ಕ ಹೆಂಗೆ ವಸೂಲು ಮಾಡ್ಬೇಕಂತ ಅನ್ನೋದು ಗೊತ್ತಾಗಿ ಅವ್ರ ಕಳ್ಳರು ಏನು